ಓಂ ಶಾಂತಿ. ನಿನ್ನೆ ಕ್ಲಾಸಲ್ಲಿ ಬಾಬಾ ಅಂತಿಮ ಸಮಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಈಗ ಅದರ ಒಂದು ಕಂಟಿನ್ಯೂಷನ್ ಕ್ಲಾಸ್ ಮಾಡ್ತಿದ್ದಾರೆ. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಯಾರಾದರೆ ತುಂಬ ಶಕ್ತಿಹೀನವಾಗಿ ಬಲಹೀನವಾಗಿ ಇರ್ತಾರೋ ಅವರಿಗೆ ನಿಮ್ಮ ಒಂದು ಖಾತೆಯಿಂದ ಅವರಿಗೆ ಶಕ್ತಿಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಸ್ವಯಂ ಬಲಹೀನವಾಗಿ ಅನುಭವ ಮಾಡ್ಕೊಳ್ತಿರ್ತಾರೆ. ಅಂದರೆ ಅವರಲ್ಲಿ ಶಕ್ತಿಗಳಿರೋದಿಲ್ಲ. ಅಂದರೆ ಶಕ್ತಿಗಳು ಅಂದರೆ ಸಂಪಾದನೆ ಇರೋದಿಲ್ಲ, ಖಾಲಿಯಾಗಿರ್ತಾರೆ. ಅಂಥವರಿಗೆ ಕರ್ಮ ಯೋಗದ ಒಂದು ಶಕ್ತಿಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಕರ್ಮಗಳನ್ನು ಮಾಡ್ತಾ ಇದ್ರು ಬಾಬಾರವರ ನೆನಪಲ್ಲಿ ಮಾಡುವಂತಹದ್ದು. ಕರ್ಮಯೋಗದ ಶಕ್ತಿಯನ್ನು ಕೊಡಿ. ಯಾವುದೋ ಒಂದು ನಿಮ್ಮ ಖಾತೆಯಿಂದ ಅವರ ಖಾತೆಯಲ್ಲಿ ಜಮಾ ಮಾಡ್ತೀರಾ ಶಕ್ತಿಗಳನ್ನು, ಅಂದರೆ ಆ ಒಂದು ಸಾಲದಿಂದ ಅವರು ಮುಕ್ತಿ ಆಗ್ಬಿಡ್ತಾರೆ. ಅದು ಸಾಲ ಇದ್ದ ಹಾಗೆ. ಬಲಹೀನವಾಗಿರೋದು ಅಂತಂದರೆ ಸಾಲ ಇದ್ದ ಹಾಗೆ. ಹಾಗಾಗಿ ಆ ಸಾಲದಿಂದ ಅವರು ಮುಕ್ತರಾಗ್ಬಿಡ್ತಾರೆ ಯಾವಾಗ ನಿಮ್ಮ ಖಾತೆಯಿಂದ ಅವರಿಗೆ ನೀವು ಕೊಟ್ಟಾಗ. ಅಂದರೆ ನಾವು ತುಂಬಿಸ್ಕೊಂಡಿರ್ಬೇಕು, ಆವಾಗಲೇ ಕೊಡೋಕ್ಕಾಗತ್ತೆ ಅಲ್ವಾ. ಇಷ್ಟು ಸಮಯ ಏನಾದರೂ ಡೈರೆಕ್ಟ್ ಬಾಬಾರವರಿಗೆ ವಾರಸರಾಗಿ ಸರ್ವಶಕ್ತಿಗಳ ವಾರಸತ್ವ ಜಮಾ ಮಾಡ್ಕೊಂಡಿದ್ದೀರೋ, ಆ ಜಮಾ ಮಾಡ್ಕೊಂಡಿರೋ ಖಾತೆಯಿಂದ ವಿಶಾಲ ಹೃದಯದಿಂದ ದೊಡ್ಡ ಮನಸ್ಸಿನಿಂದ ದಾನ ಮಾಡಿ ಅಂತ ಆತ್ಮಗಳಿಗೆ. ಬಲಹೀನ ಇರೋರು ಅಂದರೆ ಪದೇ ಪದೇ ದೇಹಾಭಿಮಾನಕ್ಕೆ ವಶ ಆಗ್ತಿರ್ತಾರೆ. ಪದೇ ಪದೇ ವ್ಯರ್ಥ ಸಂಕಲ್ಪಗಳು ವಿಕಾರಗಳಲ್ಲಿ ಬರ್ತಿರ್ತಾರೆ, ಕೋಪ ಲೋಭ. ಅದನ್ನು ನೋಡಿಬಿಟ್ಟು ನಾವು ಅವ್ರು ಆ ರೀತಿ ಇದ್ದಾರೆ, ಇವ್ರು ಈ ರೀತಿ ಇದ್ದಾರೆ, ಅವ್ರು ಆ ರೀತಿ ನಡ್ಕೋತಾರೆ, ಈ ರೀತಿ ನಡ್ಕೋತಾರೆ ಅಂತ ನಾವು ಮಾತಾಡ್ತಿರ್ತೀವಿ. ಅವರ ಅವಗುಣಗಳು ಅಂತ ನೋಡ್ತಿರ್ತೀವಿ. ಅದನ್ನು ಬಿಟ್ಟು ನಾವು ಏನು ಬಾಬಾರವರಿಂದ ಜಮಾ ಮಾಡ್ಕೊಂಡಿದ್ದೀವೋ ಅದನ್ನು ನಾವು ಅವರಿಗೆ ವಿಶಾಲ ಹೃದಯದಿಂದ ದಾನ ಮಾಡಬೇಕು ಅಂತ ಹೇಳ್ತಾರೆ. ಆವಾಗಲೇ ಮನಸ್ಸಿನ ಒಂದು ಕಾಯಿಲೆಯನ್ನು ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅವ್ರಿಗೆ. ಹೇಗಾದರೆ ಅಂತಿಮ ಸಮಯ ಸಮೀಪದಲ್ಲಿ ಬರುತ್ತೋ ಹಾಗೆ ಸರ್ವಾತ್ಮಗಳ ಭಕ್ತಿ ಶಕ್ತಿನೂ ಕೂಡ ಸಮಾಪ್ತಿ ಆಗ್ಬಿಡತ್ತೆ. ಈಗ ಅಂತಿಮ ಸಮಯ ಸಮೀಪದಲ್ಲಿ ಬರ್ತಾ ಇದೆ. ಈಗ ಸರ್ವಾತ್ಮಗಳ ಒಂದು ಭಕ್ತಿನೂ ಸಮಾಪ್ತಿ ಆಗುತ್ತೆ, ಅವರಲ್ಲಿರೋ ಶಕ್ತಿನೂ ಕೂಡ ಸಮಾಪ್ತಿ ಆಗ್ತಾ ಹೋಗುತ್ತೆ. ದ್ವಾಪರ ಯುಗದಿಂದ ರಜೋಗುಣಿ ಆತ್ಮಗಳಲ್ಲೂ ಕೂಡ ದಾನ ಪುಣ್ಯ ಶಕ್ತಿ, ಅಂದರೆ ಈಗ ದ್ವಾಪರ ಯುಗದಿಂದ ರಜೋಗುಣಿ ಆತ್ಮಗಳು ದಾನ ಪುಣ್ಯಗಳನ್ನು ಮಾಡ್ಕೊಂಬಂದ್ರು, ಭಕ್ತಿಯನ್ನು ಮಾಡ್ಕೊಂಬಂದ್ರು ಅಲ್ವಾ. ಆ ಒಂದು ದಾನ ಪುಣ್ಯ ಭಕ್ತಿ ಶಕ್ತಿ ತಮ್ಮ ಖಾತೆಯಲ್ಲಿ ಜಮಾ ಮಾಡ್ಕೊಂಡಿದ್ರು. ಆದ್ದರಿಂದ ತಮ್ಮ ಶರೀರ ನಿರ್ವಹಣೆಗೆ ಯಾವುದೋ ಒಂದು ಶಾಂತಿಯ ಸಾಧನವನ್ನು ಅವರು ಪಡ್ಕೊಂಡಿದ್ರು ಕೂಡ. ಆದರೆ ಈಗ ತಮ್ಮ ಪ್ರಧಾನ ಆಗ್ಬಿಟ್ಟಿದ್ದಾರೆ. ತಮೋಗುಣಿ ಆತ್ಮಗಳ ಈ ಸ್ವಲ್ಪ ಸಮಯದ ಸುಖ ಪಡ್ಕೊಂಡಿದ್ದಾರೆ. ಮತ್ತೆ ಅವರು ಆತ್ಮ ನಿರ್ವಹಣೆ ಸಾಧನಗಳಿಂದ ಕೂಡ ಖಾಲಿ ಆಗೋಗ್ಬಿಟ್ಟಿದ್ದಾರೆ. ಆಯ್ತಾ. ಅಂದ್ರೆ ಭಕ್ತಿಯ ಫಲವನ್ನೂ ಕೂಡ ತಿಂದುಬಿಟ್ಟು ಖಾಲಿ ಆಗೋಗಿದ್ದಾರೆ. ಆಗ ದ್ವಾಪರ ಯುಗದಲ್ಲಿ ಭಕ್ತಿ ಮಾಡಿದ್ರು, ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು, ದಾನ ಪುಣ್ಯಗಳನ್ನ ಮಾಡಿದ್ರು ಅಲ್ವಾ. ದೇವರುಗಳ ಒಂದು ಹೆಸರಲ್ಲಿ ಈಶ್ವರಾರ್ಪಣಂ ಅಂತ ಎಲ್ಲ ಮಾಡಿ ತುಂಬಿಕೊಂಡಿದ್ರು. ಅಷ್ಟು ಇವಾಗ ಅದೆಲ್ಲ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೇವಲ ನಾಮಧಾರಿ ಭಕ್ತಿ ಇದೆ. ಯಾರ್ದಿದೆ ಈಗ? ನಿಸ್ವಾರ್ಥ ಭಕ್ತಿ, ನೌದಾ ಭಕ್ತಿ ಇಲ್ಲ, ಎಲ್ಲ ಸ್ವಾರ್ಥ ಭಕ್ತಿನಿ. ಈಗ ವ್ಯಾಪಾರ, ಬಿಸ್ನೆಸ್ಸು. ನೀನು ಇದು ಕೊಡು, ನಾನು ನಿನಗೆ ಪೂಜೆ ಮಾಡ್ತೀನಿ, ನೀನು ಇದು ಕೊಡು, ನಾನು ನಿನಗೆ ಹರಕೆ ಹೊತ್ಕೊಳ್ಳೋ ಅಂಥದ್ದೆಲ್ಲ ಮಾಡ್ತಿರ್ತಾರಲ್ಲ. ನಾನು ಅದು ಕೊಡ್ತೀನಿ, ನಿನ್ಗೆ ಇದು ಕೊಡ್ತೀನಿ, ವ್ಯಾಪಾರ ಮಾಡ್ತಾರೆ. ಈಗ ಯಾರು ಅಷ್ಟೊಂದು ನಿಸ್ವಾರ್ಥ ಭಕ್ತಿಯನ್ನ ಮಾಡ್ತಿಲ್ಲ. ಈಗ ಕೇವಲ ನಾಮಧಾರಿ ಹೆಸರಿಗೆ ಮಾತ್ರ ಭಕ್ತಿ ಇದೆ, ಫಲ ಸ್ವರೂಪ ಭಕ್ತಿ ಇಲ್ಲ. ಅವಾಗ ಹಾಗೆ ಮಾಡೋರು ಅಷ್ಟು ಶ್ರದ್ಧಾ ಭಕ್ತಿಯಿಂದ ಫಲನೂ ಹಾಗೆ ಸಿಗೋದು. ಆದರೆ ಈಗ ಅದಿಲ್ಲ. ಭಕ್ತಿಯ ಒಂದು ವೃಕ್ಷ ವಿಸ್ತಾರವನ್ನ ಪಡ್ಕೊಂಡಿದೆ. ವೃಕ್ಷದ ಒಂದು ರಂಗು ಬೆಳಕು ತಪ್ಪದೇ ಇದೆ, ಆದರೆ ಶಕ್ತಿಹೀನವಾಗಿದೆ. ಶಕ್ತಿಶಾಲಿಯಾಗಿಲ್ಲ, ಶಕ್ತಿಹೀನವಾಗಿದೆ. ಆ ಕಾರಣವಾಗಿ ಅವರಿಗೆ ಫಲ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಅಂದ್ರೆ ಭಕ್ತಿಯ ಒಂದು ವೃಕ್ಷನೂ ಇದೆ, ಅದರ ಒಂದು ಬಣ್ಣನೂ ಇದೆ, ಅಂದ್ರೆ ಬೆಳಕು ಕೂಡ ಇದೆ, ಆದ್ರೆ ಶಕ್ತಿ ಇಲ್ಲ ಅದರಲ್ಲಿ. ಭಕ್ತಿಯಲ್ಲಿ ಶಕ್ತಿ ಇಲ್ಲ ಅಂದ್ರೆ ಫಲನೂ ಸಿಗಲ್ಲ. ಹೇಗಾದ್ರೆ ಸ್ಥೂಲ ವೃಕ್ಷ ಪೂರ್ತಿಯಾಗಿ ವಿಸ್ತಾರವನ್ನ ಪಡ್ಕೊಂಡು
ಏನಾಗುತ್ತೆ, ಶಿಥಿಲಾವಸ್ಥೆಗೆ ಸೇರ್ಕೊಳ್ಳುತ್ತೆ. ಆಗ ಇನ್ನು ಅದು ಫಲ ಕೊಡೋದಿಲ್ಲ ಅಲ್ಲ, ಆ ಮರಕ್ಕೂ ಕೂಡ ಆ ವೃಕ್ಷಕ್ಕೂ ಕೂಡ ವಯಸ್ಸಾಗೋದ್ರೆ. ಆದ್ರೆ ನೆರಳು ಮಾತ್ರ ಕೊಡೋ ತರ ಇರುತ್ತೆ, ನಿಜ ತಾನೆ. ಅದಕ್ಕೆ ವಯಸ್ಸಾಯ್ತು ಅಂದ್ರೆ ಫಲಗಳು ಕೊಡೋದೇ ಬಿಟ್ಬಿಡತ್ತೆ. ಅದು ನೆರಳು ಮಾತ್ರ ಕೊಡುತ್ತಿರುತ್ತೆ. ಹಾಗೇನೆ ಭಕ್ತಿ ವೃಕ್ಷನು ಕೂಡ ಮನಸ್ಸನ್ನ ಸಂತೋಷ ಮಾಡೋ ಒಂದು ನೆರಳನ್ನ ತಪ್ಪದೆ ಕೊಡುತ್ತೆ. ಗುರುಗಳನ್ನ ನಾವು ಪಡ್ಕೊಂಡಿದೀವಿ, ನಮಗೆ ಮುಕ್ತಿ ಸಿಕ್ಕಿದೆ, ತೀರ್ಥಯಾತ್ರೆಗಳು ದಾನ ಪುಣ್ಯಗಳನ್ನ ನಾವು ಮಾಡಿದೀವಿ, ಪ್ರಾಪ್ತಿ ಸಿಕ್ಕಿದೆ. ಈ ತರ ಮನಸ್ಸನ್ನ ಸಂತೋಷ ಮಾಡೋ ಒಂದು ನೆರಳು ಈಗ ಉಳಿದಿದೆ ಅಷ್ಟೇ. ಈಗಲ್ದೆ ಮತ್ತೆ ಯಾವತ್ತಾದ್ರೂ ಅದು ಸಿಗುತ್ತೆ. ಅಂದ್ರೆ ನೆರಳು, ಈ ನೆರಳಲ್ಲಿ ಅಮಾಯಕ ಭಕ್ತರು ವಿಶ್ರಾಂತಿಯನ್ನ ತಗೊಳ್ತಾ ಇದ್ದಾರೆ, ಗೊತ್ತಿಲ್ಲ ಅವರಿಗೆ. ಆದ್ರೆ ಫಲ ಇಲ್ಲ, ಇದರಲ್ಲಿ ಫಲ ಇಲ್ಲ, ಫಲ ಕೊಡುತ್ತಿಲ್ಲ, ಅದು ಕೇವಲ ನೆರಳು ಕೊಡುತ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ದರಿಂದ ಎಲ್ಲರ ಆತ್ಮ ನಿರ್ವಹಣೆಗೆ ಆತ್ಮದ ಒಂದು ಖಾತೆ ಖಾಲಿಯಾಗಿದೆ. ಆದ್ದರಿಂದ ಅಂದ್ರೆ ಯಾವುದೇ ಪುಣ್ಯ ಇಲ್ಲ. ಈಗ ನೋಡಿ ಹೊರಗಡೆ ಭಕ್ತಿ ಯಾವ ರೀತಿ ಇದೆ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆಯಲ್ಲ. ಈಗ ಖಾತೆ ಖಾಲಿಯಾಗಿದೆ. ಆದ್ದರಿಂದ ಅಂತಹ ಸಮಯದಲ್ಲಿ ನೀವು ಭರ್ಪೂರಾಗಿರುವಂತಹ ನಿಮ್ಮ ಒಂದು ಆತ್ಮಗಳ ಕರ್ತವ್ಯ ಏನು, ನೀವು ಜಮಾ ಮಾಡ್ಕೊಂಡಿರುವಂತ ಲೆಕ್ಕದಲ್ಲಿ ಅಂತಹ ಆತ್ಮಗಳಿಗೆ ಧೈರ್ಯ ಉಲ್ಲಾಸವನ್ನ ನೀವು ಕೊಡಬೇಕು. ನೀವು ಜಮಾ ಮಾಡ್ಕೊಂಡಿರ್ತೀರಲ್ಲ, ಬಾಬಾರವರಿಂದ ತಗೊಂಡು ತುಂಬಿಕೊಂಡಿರ್ತೀರಲ್ಲ, ನೀವು ಅದನ್ನ ಆತ್ಮಗಳಿಗೆ ಕೊಡ್ಬೇಕಾಗತ್ತೆ, ಧೈರ್ಯವನ್ನ ಕೊಡ್ಬೇಕಾಗತ್ತೆ, ಉಲ್ಲಾಸವನ್ನ ತುಂಬಿಸ್ಬೇಕಾಗತ್ತೆ. ಜಮಾ ಮಾಡ್ಕೊಂಡಿದ್ದೀರಾ ಇಲ್ಲ, ನಿಮ್ ಬಗ್ಗೆ ಅಂದ್ರೆ ಇನ್ನ ನಿಮ್ಗೇನೆ ನೀವಿನ್ನು ಸಂಪಾದನೆ ಮಾಡ್ಕೊಂಡು ನೀವು ಸಂಪಾದನೆ ಮಾಡ್ಕೊಂಡು ತಿನ್ಬಿಟ್ಟಿದ್ದೀರಾ, ಆಲ್ರೆಡಿ ಜಮಾ ಮಾಡ್ಕೊಂಡಿದ್ದೀರಾ ಇಲ್ಲ ಸಂಪಾದನೆ ಮಾಡಿ ಅದನ್ನ ನಂಗೆ ತಿನ್ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಸಂಪಾದನೆ ಮಾಡಿಕೊಂಡು ತಿನ್ಬಿಡೋರ್ನ ಅವರನ್ನ ರಾಜಯೋಗಿ ಅಂತ ಹೇಳಲ್ಲ ಅಂತ ಹೇಳ್ತಿದ್ದಾರೆ. ಅವರನ್ನ ಸ್ವರಾಜ್ಯ ಅಧಿಕಾರಿ ಅಂತಲೂ ಕೂಡ ಹೇಳಕ್ಕಾಗೋದಿಲ್ಲ. ರಾಜನ ಒಂದು ಖಜಾನೆ ಸದಾ ಭರ್ಪೂರಾಗಿರುತ್ತೆ ತಾನೆ, ತುಂಬಿರುತ್ತೆ ತಾನೆ. ಪ್ರಜೆಯ ಒಂದು ಪಾಲನೆ ಒಂದು ಜವಾಬ್ದಾರಿ ರಾಜನ ಮೇಲೆ ಇರುತ್ತೆ ತಾನೆ. ಪ್ರಜೆಗಳ ಪಾಲನೆ ರಾಜನ ಮೇಲೆ ಅಂದ್ರೆ ರಾಜ ಮಾಡ್ತಿರ್ತಾನೆ, ಆ ಜವಾಬ್ದಾರಿ ರಾಜನ ಮೇಲೆ ಇರುತ್ತೆ. ಯಾಕಂದ್ರೆ ಅವನ ಹತ್ರ ಭರ್ಪೂರಾಗಿರುತ್ತೆ, ಪ್ರಜೆಗಳಿಗೆಲ್ಲ ಕೊಡ್ತಾ ಅವ್ರನ್ನ ಪಾಲನೆ ಮಾಡ್ತಾನೆ. ಸ್ವರಾಜ್ಯಾಧಿಕಾರಿ ಅಂದ್ರೆ ಸರ್ವ ಖಜಾನೆಗಳಿಂದ ಭರ್ಪೂರಾಗಿರ್ತಾರೆ, ಆಯ್ತಾ. ಸ್ವರಾಜ್ಯ ಅಧಿಕಾರಿ ಅಂದ್ರೆ ಒಂದು ವೇಳೆ ಖಜಾನೆ ಭರ್ಪೂರಾಗಿಲ್ಲ ಅಂದ್ರೆ ಈಗ್ಲೂ ಕೂಡ ನೀವು ಪ್ರಜಾಯೋಗಿಗಳೇ, ರಾಜಯೋಗಿಗಳಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಆತ್ಮದಲ್ಲಿ ಖಜಾನೆ ಇಲ್ಲ, ನೀವು ಭರ್ಪೂರಾಗಿಲ್ಲ ಅಂದ್ರೆ ನೀವಿನ್ನು ಪ್ರಜಾಯೋಗಿಗಳೇ ಆಗಿದ್ದೀರ ಹೊರತು ಇನ್ನು ನೀವು ರಾಜಯೋಗಿಗಳಾಗಿಲ್ಲ. ರಾಜಯೋಗಿಗಳು ಅಂದ್ರೆ ಅವರಲ್ಲಿ ಎಲ್ಲ ಸರ್ವ ಖಜಾನೆಗಳು ಭರ್ಪೂರಾಗಿರುತ್ತೆ. ಎಲ್ಲ ಒಂದು ಕರ್ಮೇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಕರ್ಮೇಂದ್ರಿಯಗಳ ಮೂಲಕ ಶ್ರೀಮತ್ ಅಂದ್ರೆ ಆತ್ಮ ರಾಜನಾಗಿ ಕರ್ಮೇಂದ್ರಿಯಗಳನ್ನ ಬಾಬಾರವರ ಶ್ರೀಮತದ ಅನುಸಾರವಾಗಿ ನಡೆಸಿ ಪ್ರತಿಯೊಂದು ಕರ್ಮದ ಮೂಲಕ ಸಂಪಾದನೆಯನ್ನ ಮಾಡ್ಕೊಳ್ತಿರ್ತಾರೆ. ರಾಜಯೋಗಿಗಳು ಅಂದ್ರೆ ಜಮಾ ಆಗ್ತಿರತ್ತೆ, ಎಲ್ಲಾ ಖಜಾನೆಗಳು ಸಫಲ ಆಗ್ತಿರತ್ತೆ, ಸಫಲತೆನೂ ಸಿಗ್ತಿರುತ್ತೆ. ಪ್ರಜೆಗಳು ಸಂಪಾದನೆ ಮಾಡ್ಕೊತಾರೆ ಮತ್ತೆ ತಿನ್ಬಿಡ್ತಾರೆ. ಪ್ರಜೆಗಳು ಅಲ್ಲಿ ಸಂಪಾದನೆ ಮಾಡ್ತಾರೆ, ಅಲ್ಲಿ ತಿನ್ಬಿಡ್ತಾರೆ ಖರ್ಚು ಮಾಡಿ. ಸಾಹುಕಾರ ಪ್ರಜೆಗಳು ಸ್ವಲ್ಪ ಜಮಾ ಮಾಡ್ಕೊತಾರೆ. ಆದ್ರೆ ರಾಜ ಖಜಾನೆಗಳಿಗೆ ಯಜಮಾನಿ. ನೋಡಿ, ಪ್ರಜೆಗಳು ಅಂತಂದ್ರೆ ಸಾಮಾನ್ಯ ಪ್ರಜೆಗಳು ಅಂತಂದ್ರೆ ಸಂಪಾದನೆ ಮಾಡ್ತಾರೆ ಮತ್ತೆ ಅದನ್ನ ನಂಗೆ ತಿನ್ಬಿಡ್ತಾರೆ. ಸಾಹುಕಾರ ಪ್ರಜೆಗಳು ಅಂದ್ರೆ ಸ್ವಲ್ಪ ಜಮಾ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಎಲ್ಲ ಖರ್ಚು ಮಾಡಿದ್ರು ಕೂಡ ಸ್ವಲ್ಪ ಅಂತ ಉಳಿಸ್ಕೊಂಡು ಇಟ್ಕೊಂಡಿರ್ತಾರೆ ಎಲ್ಲ ಖಜಾನೆಗಳನ್ನ. ಆದ್ರೆ ರಾಜ ಏನಾಗಿರ್ತಾನೆ, ಎಲ್ಲಾ ಖಜಾನೆಗಳಿಗೂ ಸರ್ವ ಖಜಾನೆಗಳಿಗೂ ಯಜಮಾನಿ. ಆದ್ದರಿಂದ ರಾಜಯೋಗಿ ಅಂದ್ರೆ ಸ್ವರಾಜ್ಯ ಅಧಿಕಾರಿ ಆತ್ಮ. ಯಾವ ಖಜಾನೆಗಳಲ್ಲಿ ಜಮಾಖಾತೆ, ಯಾವುದೇ ಒಂದು ಖಜಾನೆಗಳಲ್ಲಿ ಜಮಾಖಾತೆ ಖಾಲಿ ಇರೋದಿಲ್ಲ, ಭರ್ಪೂರಾಗಿರುತ್ತೆ. ಮತ್ತೆ ನಿಮ್ಮಲ್ಲಿ ಖಜಾನೆಗಳು ಭರ್ಪೂರಾಗಿದೆಯಾ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ ಬಾಬಾ. ದಾತ ಮಕ್ಕಳಾದಂತಹ ನಮಗೆ ಎಲ್ಲರಿಗೆ ಕೊಡುವಂತಹ ಭಾವನೆ ಇದೆಯಾ, ಇಲ್ಲ ನಾವು ತಗೊಂಡು ನಾವೇ ತಿನ್ನೋದ್ರಲ್ಲಿ ನಾವು ಬ್ಯುಸಿ ಆಗ್ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ನಾವೆಲ್ಲರೂ ಯಾರು, ದಾತನ ಮಕ್ಕಳು. ಮತ್ತೆ ನಾವೆಲ್ಲರೂ ಮಾಸ್ಟರ್ ದಾತರು. ಮತ್ತೆ ನಾವು ಎಲ್ಲ ತುಂಬಿಸ್ಕೊಂಡು ಎಲ್ಲರಿಗೂ ಮಾಸ್ಟರ್ ದಾತರಾಗಿ ಕೊಡುವಂತಹ ಭಾವನೆ ಇದೆಯಾ, ಇಲ್ಲ ಅಂದ್ರೆ ನಾವು ಸಂಪಾದನೆ ಮಾಡ್ಕೊಂಡು ನಾವೇ ತಿನ್ನೋದ್ರಲ್ಲೇನೆ ಬ್ಯುಸಿ ಆಗ್ಬಿಟ್ಟಿದೀವಾ, ಖರ್ಚು ಮಾಡೋದ್ರಲ್ಲಿ. ಈಗ ಸಂಗಮ ಯುಗದಿಂದಲೇ ಆತ್ಮಿಕ ಪಾಲನೆ ಸಂಸ್ಕಾರ
ಈ ಸಂಗಮ ಯುಗದಿಂದಲೇ ಆತ್ಮಿಕ ಪಾಲನೆ ಒಂದು ಸಂಸ್ಕಾರ ತುಂಬಿಕೊಂಡಿರುವಂತವರು ಭವಿಷ್ಯದಲ್ಲಿ ಪ್ರಜೆಗಳನ್ನ ಪಾಲನೆ ಮಾಡೋ ವಿಶ್ವ ಮಹಾರಾಜರಾಗಿ ಆಗ್ತಾರೆ. ಅರ್ಥ ಆಯ್ತಲ್ಲ? ಈಗ ಸಂಗಮ ಯುಗದಿಂದನೇ ಆತ್ಮಿಕ ಪಾಲನೆ. ಇಲ್ಲಿ ನಾವು ಏನು ಬಾಬಾರವರನ್ನ ನೆನಪು ಮಾಡಿ ಅವರ ಒಂದು ಶ್ರೀಮತದಂತೆ ನಡೀತಾ ಪ್ರತಿಯೊಂದು ಕರ್ಮೇಂದ್ರಿಯವನ್ನ ಶ್ರೀಮತದ ಅನುಸಾರವಾಗಿ ನಾವು ನಡೆಸ್ತಾ, ನಮ್ಮ ಅಧೀನದಲ್ಲಿ ಇಟ್ಕೊಂಡು ನಡೆಸ್ತಾ, ನಾವು ಎಲ್ಲವನ್ನ ಶ್ರೇಷ್ಠ ಕರ್ಮಗಳನ್ನ ಮಾಡ್ತಾ, ಸಂಪಾದನೆಯನ್ನ ಮಾಡ್ಕೊಳ್ತಾ, ತುಂಬಿಕೊಳ್ತಾ, ಇಲ್ಲದೆ ಇರುವಂತಹ ಬಲಹೀನ ಆತ್ಮಗಳಿಗೆ ಅವುಗಳನ್ನ ಕೊಡ್ತಾ, ಆ ಒಂದು ಪಾಲನೆಯನ್ನ ಮಾಡುವಂತ ಸಂಸ್ಕಾರ ನಾವಿಲ್ಲಿ ಇಡೀ ವಿಶ್ವಕ್ಕೆ ಕೊಡ್ಬೇಕು. ಆ ಸಂಸ್ಕಾರ ನಾವಿಲ್ಲಿ ತುಂಬಿಕೊಂಡ್ವಿ ಅಂತಂದ್ರೆ ಅಂದವರನೆ ಭವಿಷ್ಯದಲ್ಲಿ ನಾವಿಲ್ಲಿ ತುಂಬಿಕೊಂಡಿದೀವಿ, ಎಲ್ಲರಿಗೂ ಕೊಡ್ತಿದೀವಿ ಅಂತಂದ್ರೆ ಭವಿಷ್ಯದಲ್ಲಿ ಪ್ರಜೆಗಳನ್ನ ಪಾಲನೆ ಮಾಡು ವಿಶ್ವ ಮಹಾರಾಜರಾಗಿ ಆಗ್ತೀರಾ. ರಾಜ ಇಲ್ಲ ಪ್ರಜೆಗಳು, ಈ ಸ್ಟ್ಯಾಂಪ್ ಇಲ್ಲ ಅಂದ್ರೆ ಅಲ್ಲಿ ಪದವಿ ಸಿಗೋದಿಲ್ಲ. ರಾಜರಾದ್ರೂ ಆಗ್ಬೇಕು, ಇಲ್ಲ ಪ್ರಜೆಗಳಾದ್ರೂ ಆಗ್ಬೇಕು. ಈ ಸ್ಟ್ಯಾಂಪು ಇಲ್ಲೇ ನಾವು ಹಾಕೊಂಡು ಹೋಗಿರ್ತೀವಿ, ಇಲ್ಲಿ ಹಾಕೊಂಡು ಹೋದ್ರೇನೆ ಅಲ್ಲಿ ಪದವಿ ಸಿಗೋದು ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕಂದ್ರೆ ಇಲ್ಲೇನೆ ನಾವು ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಾ ಎಲ್ಲಾನು ನಮಗೆ ಸಿಕ್ಕಿರತ್ತೆ ಸ್ಟಾಂಪು, ಆಯ್ತಾ, ಸರ್ಟಿಫಿಕೇಟ್ ಸಿಕ್ಕಿರತ್ತೆ. ಹಾಗಾಗಿ ಪದವಿನೆಲ್ಲ ನಾವಿಲ್ಲೇ ಪಡ್ಕೊಂಡು ನಾವು ಹೋಗೋದಲ್ವಾ. ಮತ್ತೆ ಇಲ್ಲೇನೆ ನಾವು ಆ ಸ್ಟ್ಯಾಂಪು ನಾವು ತಗೊಂಡಾಗ ಹಾಕೊಂಡಾಗ ನಾವು ಅಲ್ಲಿ ಪದವಿಯನ್ನ ಪಡ್ಕೋಬಹುದು. ಸಂಗಮ ಯುಗದ ಸ್ಟಾಂಪ್ ಆಫೀಸ್ ಅನ್ನುವಂಥದ್ದು ಇಲ್ಲಿ ಬಾಬಾರವರ ಮೂಲಕ ಬ್ರಾಹ್ಮಣ ಪರಿವಾರದ ಮೂಲಕ ಸ್ಟಾಂಪ್ ಅನ್ನುವಂಥದ್ದು ಬೀಳುತ್ತೆ. ಸ್ಟಾಂಪ್ ಅನ್ನುವಂಥದ್ದು ಬೀಳುತ್ತೆ. ಆದ್ದರಿಂದ ನಿಮ್ಮನ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ, ಸ್ಟಾಕ್ ಪರಿಶೀಲನೆ ಮಾಡ್ಕೊಳ್ಳಿ. ಎಷ್ಟು ಸ್ಟಾಕ್ ನಾನು ಜಮಾ ಮಾಡ್ಕೊಂಡಿದ್ದೀನಿ, ಸರ್ವ ಖಜಾನೆಗಳ ಸ್ಟಾಕು ನಾನು ಸಫಲತೆಯನ್ನ ಪಡ್ಕೊಳ್ತಿದ್ದೀನ, ನನ್ನಲ್ಲಿ ಜಮಾ ಆಗಿದವ ಸರ್ವಶಕ್ತಿಗಳು, ಎಲ್ಲ ಗುಣಗಳು, ಜ್ಞಾನ, ಸಮಯ, ಎಲ್ಲ ಖಜಾನೆಗಳು, ಏನೇನ್ ಖಜಾನೆಗಳಿದಾವೆ ಅವೆಲ್ಲ ನಾನು ಜಮಾ ಮಾಡ್ಕೊಂಡಿದ್ದೀನ, ಸ್ಟಾಕ್ ಇದೆಯಾ ಅಂತ ಪರಿಶೀಲನೆ ಮಾಡ್ಕೊಳ್ಳಿ. ಅಂತಹ ಸಮಯದಲ್ಲಿ ಒಬ್ಬರು ಕೂಡ ಸಂಪೂರ್ಣ ಸಂಪನ್ನ ಮತ್ತೆ ಇಲ್ಲಿ ಮೋಸ ಹೋಗೋ ವಿಧವಾಗಿ ಇರಬಾರ್ದು ನೀವು, ಆಯ್ತಾ. ಸಂಪೂರ್ಣ ಸಂಪನ್ನ ಆಗುವಂತಹ ಒಂದು ವಿಷಯದಲ್ಲಿ ಮೋಸ ಹೋಗೋ ವಿಧವಾಗಿ ನೀವು ಇರಬಾರ್ದು. ಹೇಗಾದ್ರೆ ಸ್ಟಾಕು ಜಮಾ ಮಾಡ್ಕೊಂಡಿದ್ದೀರಾ, ದೊಡ್ಡ ರಾಶಿ ಇದೆ, ಆದ್ರೆ ಚಿಕ್ಕದಾಗಿ ಒಂದು ಇಲಿ ಬಂದ್ಬಿಟ್ಟು ಏನ್ ಮಾಡ್ಬಿಡ್ತು, ಈಗ ನೋಡಿ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಈಗ ಏನಾದ್ರೂ ಭತ್ತನೋ ರಾಗಿನೋ ಎಲ್ಲ ಚೆನ್ನಾಗಿ ಬೆಳೆದು ಮೂಟೆಗಳಿಗೆ ಹಾಕಿ ನಾವು ಎತ್ತಿಟ್ಟಿರ್ತೀವಿ ಸ್ಟಾಕು, ಆಯ್ತಾ, ಎತ್ತಿಟ್ಟಿರ್ತೀವಿ. ಅದೇನ್ ಮಾಡ್ಬಿಡುತ್ತೆ, ಎಲ್ಲ ಇದು ಇಲಿ ಬಂದ್ಬಿಟ್ಟು ಏನ್ ಮಾಡ್ಬಿಡುತ್ತೆ, ಆ ಒಂದು ಮೂಟೆಗಳನ್ನ ನಮಗ್ ಗೊತ್ತಿಲ್ದೇನೆ ಏನ್ ಮಾಡ್ಬಿಡುತ್ತೆ, ಕೆಳಗಡೆನೆ ಅದನ್ನ ಕಟ್ ಮಾಡ್ಬಿಟ್ಟು ಏನ್ ಮಾಡ್ಬಿಡುತ್ತೆ, ಎಲ್ಲ ಖಾಲಿ ಮಾಡ್ತಿರತ್ತೆ, ಲೀಕ್ ಆಗ್ತಿರುತ್ತೆ ಅಲ್ವಾ. ಏನಾಗತ್ತೆ ಅವಾಗ, ಇಡೀ ಧಾನ್ಯ ಏನಾಗ್ಬಿಡುತ್ತೆ. ಅದೇ ತರ ಅನೇಕ ಪ್ರಾಪ್ತಿಗಳಿರುವಂತ ಒಂದು ಅಪ್ರಾಪ್ತಿ ಅನ್ನುವಂಥದ್ದು ಮೋಸ ಮಾಡ್ಬಿಡುತ್ತೆ. ಅಂದ್ರೆ ಅವು ಖಾಲಿ ಆಗ್ತಾ ಹೋಗುತ್ತೆ. ಈ ವಿಧವಾಗಿ ಒಂದು ಅಪ್ರಾಪ್ತಿ ಅನ್ನುವಂಥದ್ದು ಸಂಪನ್ನತೆ, ಅದು ಸಂಪನ್ನತೆ ಅನ್ನೋ ಸ್ಟ್ಯಾಂಪು ಅಧಿಕಾರಿ ಸ್ಟ್ಯಾಂಪ್ಗೆ ಅಧಿಕಾರಿ ಆಗೋದ್ರಲ್ಲಿ ಮೋಸ ಮಾಡ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ ಎಲ್ಲಾ ಧಾನ್ಯಗಳು ಎಲ್ಲ ಇದೆ, ಆದ್ರೆ ಅದನ್ನ ಯಾವ್ದಾದ್ರು ಇಲ್ಲಿ ಹೋಗಿ ಅದನ್ನ ವೇಸ್ಟ್ ಮಾಡ್ತಿದೆ ಅಂತಂದ್ರೆ ಏನಾಗ್ಬಿಡತ್ತೆ. ಹಾಗೇನೆ ನಾವೆಲ್ಲಾ ತುಂಬಿಕೊಂಡಿರ್ತೀವಿ, ಯಾವ್ದಾದ್ರು ಒಂದು ಅಪ್ರಾಪ್ತಿ ಅನ್ನುವಂಥದ್ದು ಏನ್ ಮಾಡ್ಬಿಡತ್ತೆ, ಅದನ್ನ ಸಮಾಪ್ತಿ ಮಾಡ್ಬಿಡತ್ತೆ. ಹಾಗಾಗಿ ಏನಾಗ್ಬಿಡತ್ತೆ, ನಾವು ಸಂಪನ್ನ ಆಗುವಂತಹ ಒಂದು ಸ್ಟ್ಯಾಂಪ್ ನಾವು ಹಾಕೊಳಕ್ಕಾಗಲ್ಲ, ಅದಕ್ಕೆ ಅಧಿಕಾರಿ ಆಗೋದಕ್ಕೂ ಆಗೋದಿಲ್ಲ. ಸ್ಮೃತಿ ಶಕ್ತಿ ಇದೆ, ಆದ್ರೆ ಯಾವುದೋ ಒಂದು ಗುಣ ಕೊರತೆ ಇರೋ ಕಾರಣ, ಅಂದ್ರೆ ಯಾವುದೋ ಒಂದು ಗುಣ ಕೊರತೆ ಇದ್ರೂ ಕೂಡ ಪರವಾಗಿಲ್ಲ ಬಿಡು ಅಂತ ಆಲೋಚನೆನೂ ನೀವು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಬಾಬಾ. ಸ್ಮೃತಿ ಶಕ್ತಿ ಇದೆ, ಆದ್ರೆ ಯಾವುದೋ ಒಂದು ಗುಣ ಕೊರತೆ ಇರತ್ತೆ, ಪರವಾಗಿಲ್ಲ ಬಿಡು, ಒಂದು ಗುಣನೇ ತಾನೆ, ಪರವಾಗಿಲ್ಲ ಬಿಡು ಅಂತ ಆಲೋಚನೆ ಮಾಡಬೇಡಿ. ಸ್ಮೃತಿ ಶಕ್ತಿ ಅನ್ನುವಂಥದ್ದು ತುಂಬಾ ದೊಡ್ಡದು. ಮೊದಲ ನಂಬರ್ ಇದು ಒಳ್ಳೇದೇ. ಆದ್ರೆ ಯಾವ್ದಾದ್ರೂ ಒಂದು ಗುಣದ ಒಂದು ಕೊರತೆ ಇದ್ರೂ ಕೂಡ ಸಮಯಕ್ಕೆ ಪೂರ್ತಿ ಪಾಸ್ ಆಗೋದ್ರಲ್ಲಿ ಮೋಸ ಮಾಡ್ಬಿಡತ್ತೆ. ಒಂದು ಗುಣದ ಒಂದು ಕೊರತೆ ಇದ್ರೂ ಕೂಡ ಏನಾಗ್ಬಿಡತ್ತೆ, ಸಮಯಕ್ಕೆ ಅದು ಪಾಸ್ ಆಗೋದ್ರಲ್ಲಿ ಪಾಸ್ ಆಗೋದಕ್ಕೆ ಬಿಡೋದಿಲ್ಲ, ಮೋಸ ಮಾಡ್ಬಿಡತ್ತೆ. ಇದು ಚಿಕ್ಕ ವಿಷಯ ಅಂತ ನೀವು ಭಾವಿಸಬೇಡಿ ಅಂತ ಹೇಳ್ತಿದ್ದಾರೆ, ಆಯ್ತಾ. ಅಂದ್ರೆ ಯಾವ್ದಾದ್ರು ಒಂದು ಗುಣ ನನ್ನಲ್ಲಿ ಕೊರತೆ ಇದೆ, ಇನ್ನೆಲ್ಲಾ ಗುಣ ಇದೆ, ಒಂದು ಗುಣ ಕೊರತೆ ಇದೆ ಅಂದ್ರೂ ಕೂಡ ಆ ಒಂದು ಗುಣ
ಎಲ್ಲವನ್ನ ಹಾಳು ಮಾಡ್ಬಿಡತ್ತೆ. ಒಂದು ಗುಣದ ಒಂದು ಶ್ರೇಷ್ಠತೆಯನ್ನ ನೀವು ಅರ್ಥ ಮಾಡ್ಕೋಬೇಕು, ಅದರ ಮಹತ್ವವನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಅದರ ಒಂದು ಒಂದು ಗುಣದ ಒಂದು ಶ್ರೇಷ್ಠತೆ ಮತ್ತೆ ಸಂಬಂಧ ಏನು, ಇದು ಕೂಡ ಆಳವಾದ ಒಂದು ಖಾತೆ ಇದೆ. ಅದರ ಬಗ್ಗೆ ಆಮೇಲೆ ತಿಳಿಸ್ತೀನಿ ಅಂತನೂ ಕೂಡ ಬಾಬಾ ತಿಳಿಸ್ತಿದ್ದಾರೆ, ಆಯ್ತಾ. ಅಂದ್ರೆ ಬಾಬಾ ಹೇಳ್ತಾ ಇರುವಂತದ್ದು, ಬಾಬಾರವರಿಂದ ಏನೇನ್ ನಮ್ಗೆ ಖಜಾನೆಗಳೆಲ್ಲ ಸಿಕ್ಕಿದೆ ಅವುಗಳನ್ನ ನಾವು ಸಫಲ ಮಾಡ್ಬೇಕು, ಅವುಗಳಿಂದ ಸಫಲತೆಯನ್ನು ನಾವು ಪಡ್ಕೋಬೇಕು. ಅಂದ್ರೆ ನಾವು ತುಂಬಿಕೊಂಡಿರೋದನ್ನ ಇತರರಿಗೆ ನಾವು ಕೊಡ್ತಾ ಹೋಗ್ಬೇಕು. ನಾವು ತಿಂದು ಖರ್ಚು ಮಾಡಬಾರ್ದು, ಜಮಾ ಸ್ಟಾಕ್ ಅನ್ನುವಂಥದ್ದು ಇಟ್ಕೋಬೇಕು. ಅದಕ್ಕೆ ಬಾಬಾ ಇಷ್ಟೋ ಸರಿ ಹೇಳಿದ್ದಾರೆ, ನಾವು ದೇಹಾಭಿಮಾನದಲ್ಲಿ ಇರೋದು ಅಂದ್ರೇನೆ ಖರ್ಚಾಗ್ತಿರತ್ತೆ, ಖರ್ಚು ಜೊತೆಗೆ ಸಾಲ ಆಗ್ತಿರತ್ತೆ. ಅದಕ್ಕೆ ದೇಹಾಭಿಮಾನ ಅಂದ್ರೆ ಸಾಲ ಇದ್ದಾಗೆ. ನಾವು ಆತ್ಮಾಭಿಮಾನಿಯಾಗಿ ನಾವು ಪ್ರತಿಯೊಂದು ಕರ್ಮವನ್ನ ಮಾಡ್ತಿರ್ತೀವಿ, ಆತ್ಮಿಕ ದೃಷ್ಟಿ ಇರುತ್ತೆ, ಎಲ್ಲ ಇದೆ, ಬಾಬಾ ನೆನಪಿದೆ ಅಂದ್ರೆ ಅಲ್ಲಿ ಸಂಪಾದನೆ ಆಗ್ತಿರತ್ತೆ. ಅಲ್ಲಿ ಸಂಪಾದನೆ ಆಗ್ತಿದೆ ಅಂದ್ರೆ ಸಾಲ ಸಮಾಪ್ತಿ ಆಗ್ತಿರತ್ತೆ, ಜೊತೆಗೆ ಸಾಲ ಸಮಾಪ್ತಿಯಾಗಿ ಮತ್ತೆ ನಮ್ಮಲ್ಲಿ ಜಮಾ ಆಗುತ್ತೆ, ಸೇವಿಂಗ್ಸ್ ಅದು ಸ್ಟಾಕು ಜಮಾ ಆಗುತ್ತೆ. ಮತ್ತೆ ಆ ರೀತಿ ನೀವು ತುಂಬಿಕೊಬೇಕು, ಮತ್ತೆ ಎಲ್ಲರಿಗೂ ನೀವು ಕೊಡ್ತಾ ಹೋಗ್ಬೇಕು, ಬಲಹೀನ ಆತ್ಮಗಳಿಗೂ ಸಹ. ಯಾವುದನ್ನು ನೀವು ವ್ಯರ್ಥ ಒಂದು ಏನಾದ್ರೂ ಅಪ್ರಾಪ್ತಿಯ ಒಂದು ಅಪ್ರಾಪ್ತಿ ಅನ್ನೋದು ಒಂದಿದ್ರು ಕೂಡ ಅದು ಎಲ್ಲಾ ಪ್ರಾಪ್ತಿಗಳನ್ನ ಸಮಾಪ್ತಿ ಮಾಡ್ಬಿಡತ್ತೆ. ಒಂದು ಗುಣ ಕೊರತೆ ಇದ್ರು ಕೂಡ ಎಲ್ಲಾ ಗುಣಗಳು ಕೂಡ ಅವು ಏನಾಗ್ಬಿಡತ್ತೆ, ಅದು ಸಮಾಪ್ತಿ ಮಾಡ್ಬಿಡುತ್ತೆ. ಒಂದು ಅವಗುಣ ಇದ್ರು ಕೂಡ ಇನ್ನೆಲ್ಲಾ ಗುಣಗಳನ್ನ ಅದು ಸಮಾಪ್ತಿ ಮಾಡ್ಬಿಡತ್ತೆ. ಅದ್ರ ಬಗ್ಗೆ ತುಂಬಾ ನಾವು ವಿಚಾರ ಸಾಗರ ಮಂಥನ ಮಾಡಬೇಕು. ಮತ್ತೆ ಸಾಕ್ಷಾತ್ಕಾರಗಳ ಬಗ್ಗೆ ಹೇಳ್ತಿದ್ದಾರೆ. ಸಾಕ್ಷಾತ್ಕಾರಗಳು ಕೂಡ ವಿಚಿತ್ರವಾಗಿ ನಡೆಯುತ್ತೆ. ಒಂದೊಂದ್ ಸಾರಿ ಸಾಕ್ಷಾತ್ಕಾರ ಬೇಕು ಅಂತ ಎಲ್ಲರಿಗೆ ಕೋರಿಕೆ ಇರುತ್ತೆ, ನನಗೆ ಸಾಕ್ಷಾತ್ಕಾರ ಆಗ್ಬೇಕು, ಆ ಸಾಕ್ಷಾತ್ಕಾರ ಬೇಕು, ಈ ಸಾಕ್ಷಾತ್ಕಾರ ಬೇಕು. ಇಷ್ಟ ಆಗಿರೋ ಒಂದು ಇಷ್ಟ ದೇವಿಯ ಒಂದು ಇಷ್ಟ ದೇವತೆಗಳ ಒಂದು ಕೋರಿಕೆ ಇರುತ್ತೆ. ಅಂದ್ರೆ ಇವರು ಒಂದು ಸಾಕ್ಷಾತ್ಕಾರ ನಂಗೆ ಆಗ್ಬೇಕು, ಒಂದು ಕ್ಷಣದ ದರ್ಶನ ಆಗ್ಬೇಕು ಅನ್ನೋ ಕೋರಿಕೆಗಳಿರುತ್ತೆ. ಲಾಸ್ಟ್ ವರ್ಗು ಪಕ್ಕ ಯಾರು ಇರ್ತಾರೆ ಅವ್ರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಅಂದ್ರೆ ಭಕ್ತರಿಗೆ ಸಾಕ್ಷಾತ್ಕಾರ ಆಗೋದು ಬೇರೆ, ಇಲ್ಲಿ ಬಾಬಾರವರ ಮಕ್ಕಳಲ್ಲೂ ಕೂಡ ಸಾಕ್ಷಾತ್ಕಾರಗಳಾಗ್ಬೇಕು ಅನ್ನೋ ಇಚ್ಛೆಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಲಾಸ್ಟ್ ವರ್ಗೂ ಕೂಡ ಪಕ್ಕ ಇರೋರಿಗೆ ಸಾಕ್ಷಾತ್ಕಾರ ಆಗತ್ತೆ. ಅವರಿಗೆ ಸಂಘಟನೆಯ ಒಂದು ಬಟ್ಟಿ ಇರುತ್ತೆ, ಆಯ್ತಾ. ಸೇವೆ ಪೂರ್ತಿ ಆಗತ್ತೆ. ಈಗ ಸೇವೆ ಕಾರಣವಾಗಿ ಎಲ್ಲರಿಗೆ ಅಂದ್ರೆ ಅಲ್ಲಿಗೆ ಇಲ್ಲಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಸೇವೆ ಇರೋ ಕಾರಣ ಅಲ್ಲಿ ಇಲ್ಲಿ ಎಲ್ಲ ಏನಾಗಿದ್ದಾರೆ, ಬೇರೆ ಕಡೆ ಸೇರ್ಕೊಂಡಿದ್ದಾರೆ. ಆಮೇಲೆ ಎಲ್ಲಾ ನದಿಗಳು ಸಾಗರದಲ್ಲಿ ಸೇರ್ಕೊಂಡ್ಬಿಡತ್ತೆ. ಅಂದ್ರೆ ಎಲ್ಲ ಸೇವೆಗೋಸ್ಕರ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಜನ್ಮ ತಗೊಂಡು ಸೇವೆಗಳು ಮಾಡ್ತಿರ್ತಾರೆ. ಮತ್ತೆ ಎಲ್ಲಾನು ಬಾಬಾರವ್ರ ಹತ್ರನೇ ಬಂದು ಸೇರ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಸಮಯ ತುಂಬಾ ನಾಜೂಕಾಗಿರುತ್ತೆ. ಸಾಧನಗಳಿದ್ರೂ ಕೂಡ ಅವೇನು ಕೆಲಸ ಮಾಡೋದಿಲ್ಲ. ಆದ್ದರಿಂದ ಬುದ್ಧಿ ಲೈನ್ ಸ್ಪಷ್ಟವಾಗಿರ್ಬೇಕು. ಈಗ ನೋಡಿ, ನಾವೇನಾದ್ರೂ ಮಾತಾಡ್ಬೇಕಂದ್ರೆ ಫೋನ್ ಮಾಡ್ಬಿಡ್ತೀವಿ, ಇಲ್ಲ ಮೆಸೇಜ್ ಮಾಡ್ಬಿಡ್ತೀವಿ, ನೋಡ್ಬೇಕು, ಮಾತಾಡ್ಬೇಕು, ಏನಾದ್ರೂ ಹೇಳ್ಬೇಕು ಅಂದ್ರೂ ಕೂಡ ವಿಡಿಯೋ ಕಾಲು ಅಲ್ವಾ, ವಾಯ್ಸ್ ಕಾಲ್ ಎಲ್ಲ ಇದೆ, ಮೆಸೇಜಸ್ ಎಲ್ಲ ಇದೆ. ಇವಾಗ ಏನೇನೆಲ್ಲ ಇಲ್ಲ ಸೈನ್ಸ್ ಸಾಧನಗಳು, ಅವು ಯಾವುದು ಕೆಲಸ ಮಾಡೋದಿಲ್ಲ. ಬುದ್ಧಿ ಲೈನ್ ಸ್ಪಷ್ಟವಾಗಿರ್ಬೇಕು. ಈಗ ಏನ್ ಅಂದ್ರೆ ಬುದ್ಧಿ ಲೈನ್ ಸ್ಪಷ್ಟವಾಗಿದೆ, ಕ್ಲಿಯರ್ ಆಗಿದೆ ಅಂತಂದ್ರೆ ನಮ್ಮ ಒಂದು ಸಂಕಲ್ಪದ ಅಂದ್ರೆ ನಾವು ಮನಸ್ಸು ಬುದ್ಧಿ ತುಂಬಾ ಶ್ರೇಷ್ಠವಾಗಿದೆ ಅಂದ್ರೆ ಶ್ರೇಷ್ಠ ಸಂಕಲ್ಪಗಳನ್ನ ನಾವು ಮಾಡ್ತಿರ್ತೀವಿ, ಆಯ್ತಾ. ಆಗ ಏನಾಗತ್ತೆ, ಅದಕ್ಕೆ ರಿಟರ್ನ್ ನಮಗೆ ಏನಾಗುತ್ತೆ, ಬುದ್ಧಿ ಕ್ಯಾಚ್ ಮಾಡ್ಕೊಳುತ್ತೆ. ಯಾಕಂದ್ರೆ ಬುದ್ಧಿ ತುಂಬಾ ಲೈನ್ ಕ್ಲಿಯರ್ ಆಗಿದೆ. ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಇಲ್ಲ, ಅಲ್ಲಿ ಯಾವುದೇ ವ್ಯರ್ಥ ಇಲ್ಲ, ಸ್ವಚ್ಛವಾಗಿದೆ. ಕ್ಲೀನ್ ಆಗಿ ಕ್ಯಾಚ್ ಮಾಡ್ಕೋಬಹುದು, ಇತರರ ಸಂಕಲ್ಪಗಳನ್ನು ಕ್ಯಾಚ್ ಮಾಡ್ಕೋಬಹುದು, ಬಾಬಾರವರು ಕೊಡುವಂತ ಟಚಿಂಗ್ಸ್ ಅನ್ನು ಕೂಡ ಸ್ಪಷ್ಟವಾಗಿ ನಾವು ಕ್ಯಾಚ್ ಮಾಡ್ಕೋಬೇಕು. ಈಗ ಏನ್ ಮಾಡ್ಬೇಕು ಅನ್ನೋ ಸಂಕಲ್ಪ ಬರುತ್ತೆ, ಒಂದು ಸೆಕೆಂಡು ನಿಧಾನ ಆದ್ರೂ ಕೂಡ ಅದು ಹೊರಟೋಗ್ಬಿಡತ್ತೆ. ಅರ್ಥ ಆಯ್ತಲ್ಲ. ಈಗ ನಾನು ಯಾವ ಕರ್ಮ ಮಾಡ್ಬೇಕು, ಯಾವ ರೀತಿ ನಾನು ಏನ್ ಸೇವೆ ಮಾಡ್ಬೇಕು, ಪ್ರತಿಯೊಂದು ಕೂಡ ಬಾಬಾ ಟಚಿಂಗ್ ಮೂಲಕ ಬುದ್ಧಿ ಕೊಡ್ತಾರೆ. ನಾವೇನಾದ್ರೂ ಬುದ್ಧಿಲಿ ಏನ್ ಕ್ಲಿಯರ್ ಇಲ್ಲ ಅಂದ್ರೆ ಅದಲ್ಲೇ ಆ ಸೆಕೆಂಡ್ ಅಲ್ಲೇ ಹೊರಟೋಗ್ಬಿಡುತ್ತೆ, ಅದನ್ನ ಕ್ಯಾಚ್ ಮಾಡಕ್ ಆಗೋದಿಲ್ಲ. ಹೇಗಾದ್ರೆ ಅವರು ಕೂಡ ಒಂದ್ ವೇಳೆ ಬಟನ್ ಒತ್ತೋದ್ರಲ್ಲಿ ಒಂದು ಸೆಕೆಂಡ್ ಏನಾದ್ರೂ ಕೂಡ ನಿಧಾನ ಆಯ್ತು ಅಂದ್ರೆ ಏನಾಗತ್ತೆ, ಇಲ್ಲೂ ಕೂಡ ಒಂದು ವೇಳೆ ಟಚಿಂಗ್ ಅಲ್ಲಿ ಏನಾದ್ರೂ ನಿಧಾನ ಆಯ್ತು ಅಂದ್ರೆ ಸೇರ್ಕೊಳ್ಳೋದು ಕಷ್ಟ ಆಗತ್ತೆ. ಅಂತಿಮದಲ್ಲಿ ಇದೇ ಜಾಸ್ತಿ ಪಾತ್ರ ನಡೆಯುತ್ತೆ. ಯಾಕಂದ್ರೆ ಈ ಸಾಧನಗಳು ಯಾವುದು ಇರೋದಿಲ್ಲ. ನಾವು ಒಬ್ರಿಗೋಗಿ ಹೇಳಕ್ಕೂ ಆಗೋದಿಲ್ಲ, ಅವ್ರು ಬಂದು ನಮ್ಗೆ ಹೇಳಕ್ಕೂ ಆಗೋದಿಲ್ಲ, ನಾವು ಕೇಳಕ್ಕೂ ಆಗೋದಿಲ್ಲ. ಕೇವಲ ಮನಸ್ಸು ಬುದ್ಧಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ಶಕ್ತಿಶಾಲಿಯಾಗಿರೋದ್ರ ಮೂಲಕ ನಾವೇನ್ ಸಂಕಲ್ಪ ಮಾಡ್ತೀರಿ ಅದು ಅವ್ರು ಎಲ್ಲೇ ಇಡೀ ಪ್ರಪಂಚದಲ್ಲಿ ಎಲ್ಲೇ ಇರ್ಲಿ ಅವ್ರಿಗೋಗಿ ನಾವು ಅವ್ರಿಗೋದಾಗ ಸೇರುತ್ತೆ. ಮತ್ತೆ ಅವರಿಂದನೂ ನಮಗ್ ಸೇರುತ್ತೆ, ಮತ್ತೆ ಬಾಬಾರವ್ರಿಗೂ ನಮ್ಮ ಸಂಕಲ್ಪ ಸೇರುತ್ತೆ, ಅವರಿಂದನೂ ಅವರ ಟಚಿಂಗು ಕೂಡ ನಮಗೆ ಸೇರುತ್ತೆ. ಇದೆಲ್ಲನೂ ಕೂಡ ಇದು ಬುದ್ಧಿಯ ಒಂದು ಸಂಕಲ್ಪ. ಬಾಬಾ ಅದನ್ನೇ ಹೇಳ್ತಾರೆ,
ನೋಡಿ ಅವರು ಕೂಡ ಎಷ್ಟೋ ಗಮನದಲ್ಲಿ ತುಂಬಾ ಗಮನ ಕೊಟ್ಟು ಕೂತ್ಕೋತಾರೆ. ಇದು ಬುದ್ಧಿ ಒಂದು ಸಂಕಲ್ಪ. ಹೇಗಾದ್ರೆ ಆದಿಯಲ್ಲಿ ಆದಿಯಲ್ಲಿ ಏನಾಯಿತು, ಮನೆಯಲ್ಲಿ ಕೂತ್ಕೊಂಡಿದ್ದಂಗೆನೆ ಬನ್ನಿ ಮಕ್ಕಳೇ ಬನ್ನಿ ಇಲ್ಲಿಗೆ ಸೇರ್ಕೊಳ್ಳಿ ಅಂತ ಅವ್ರಿಗೆ ಒಂಥರ ವಾಯ್ಸ್ ಅಶರೀರಿ ವಾಣಿ ಕೇಳಿಸ್ತಿತ್ತು ಅಲ್ವಾ. ಅವ್ರಿಗೆ ಸಾಕ್ಷಾತ್ಕಾರಗಳು ಆ ರೀತಿ ಆಗ್ತಿತ್ತು, ಟಚಿಂಗ್ ಆಗ್ತಿತ್ತು. ಎಲ್ಲಿ ಆದಿಯಲ್ಲಿ ಮನೆಗಳಲ್ಲಿ ಕೂತ್ಕೊಂಡಿರೋರ್ಗೆ ಮಾತೆಗಳಿರ್ಲಿ ಯಾರೇ ಇರ್ಲಿ, ಅವರು ಅದನ್ನ ಕ್ಯಾಚ್ ಮಾಡ್ಕೊಂಡು ಕೆಲವ್ರು ಬರೋರು. ಹಾಗೇನೆ ಅಂತಿಮದಲ್ಲೂ ಕೂಡ ಬಾಬಾರವರ ಒಂದು ಧ್ವನಿ ಸೇರ್ಕೊಳ್ಳುತ್ತೆ. ಹೇಗಾದ್ರೆ ಸಾಕಾರದಲ್ಲಿ ಮಕ್ಕಳೆಲ್ಲರನ್ನ ಕರೆಯೋರು, ಹಾಗೇನೆ ಆಕಾರಿ ರೂಪದ ಮೂಲಕ ಮಕ್ಕಳೆಲ್ಲರನ್ನ ಬನ್ನಿ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಆಗ ಬ್ರಹ್ಮಬಾಬಾ ಸಾಕಾರದಲ್ಲೇ ಇದ್ರು ಆಯ್ತಾ. ಅವರು ಪ್ರಜಾಪಿತ ಬ್ರಹ್ಮ ಆಗಿದ್ರು. ಶಿವಬಾಬಾ ಏನ್ ಮಾಡಿದ್ರು, ಅವರ ಒಂದು ಸಂಪೂರ್ಣ ರೂಪ ಎಲ್ಲಿರುತ್ತೆ, ಸೂಕ್ಷ್ಮ ವತನದಲ್ಲಿರುತ್ತೆ. ಆ ಒಂದು ಸಂಪೂರ್ಣ ರೂಪವನ್ನ ಬಳಸ್ಕೊಂಡು ಆತ್ಮಗಳಿಗೆ ಹೋಗಿ ಟಚಿಂಗ್ ಅನ್ನ ಕೊಡ್ತಿದ್ರು. ಬನ್ನಿ ಇಂಥ ಜಾಗಕ್ಕೆ ಬನ್ನಿ, ನಾನು ನಿಮ್ಮನ್ನ ನೀವು ತಿಳ್ಕೊಳ್ಳಿ, ಹೊಸ ಸೃಷ್ಟಿ ಬಗ್ಗೆ ಎಲ್ಲನೂ ಸಾಕ್ಷಾತ್ಕಾರ ಮಾಡಿಸ್ತಿದ್ರು, ಟಚಿಂಗ್ ಕೊಡ್ತಿದ್ರು ಸಾಕಾರದಲ್ಲಿದ್ದಾಗ. ಹಾಗೇನೆ ಈಗ್ಲೂ ಕೂಡ ಅಂದ್ರೆ ಸಾಕಾರದಲ್ಲಿ ಇದ್ರು ಕೂಡ ಅವರ ಆಕಾರ ರೂಪವನ್ನ ಅವ್ರು ಏನ್ ಮಾಡ್ತಿದ್ರು, ಬಳಸ್ಕೊಂಡ್ ಮಾಡ್ತಿದ್ರು. ಈಗ ಅವರು ಅವ್ಯಕ್ತ ಆಗಿದ್ದಾರೆ ಬ್ರಹ್ಮಬಾಬಾ, ನಮಗೆಲ್ಲರಿಗೂ ಗೊತ್ತಿದೆ. ಈಗ ಆಕಾರಿ ರೂಪದ ಮೂಲಕ ಮಕ್ಕಳೆಲ್ಲರನ್ನ ಬನ್ನಿ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಈಗ ಆ ಸಂಪೂರ್ಣ ರೂಪ ಬ್ರಹ್ಮಬಾಬಾ ಆ ಸಂಪೂರ್ಣತೆಗೆ ಸೇರ್ಕೊಂಡ್ಬಿಟ್ರು. ಈಗ ಆ ಸಂಪೂರ್ಣತೆಯ ಒಂದು ಆ ಶರೀರವನ್ನ ಧಾರಣೆ ಮಾಡ್ಕೊಂಡಿದ್ದಾರೆ ಈಗ ಬ್ರಹ್ಮಬಾಬಾ. ಯಾಕಂದ್ರೆ ಸಂಪೂರ್ಣ ರೂಪ ಅವ್ರದ್ದು ಸೂಕ್ಷ್ಮವತನದಲ್ಲಿ ಇತ್ತು. ಇಲ್ಲಿ ಅದಕ್ಕೋಸ್ಕರ ಪುರುಷಾರ್ಥ ಮಾಡಿ ಆ ರೂಪವನ್ನ ಅವ್ರು ಪಡ್ಕೊಂಡಿದ್ದಾರೆ. ಈಗ ಅವರು ಆ ಸ್ವರೂಪದಲ್ಲಿದ್ದಾರೆ. ಯಾರಿಗೆ ಏನೇ ಒಂದು ಬ್ರಹ್ಮಬಾಬನಿಗೆ ಬಂದು ಹೇಳೋರಂತೆ, ನೀವು ನನ್ಗೆ ಈ ತರ ಕನ್ಸಲ್ಲಿ ಬಂದಿದ್ರಿ, ನೀವ್ ಈ ತರ ನನ್ಗೆ ಹೇಳಿದ್ರಿ ಅಂತ ಹೇಳಿ ಬಂದು ಹೇಳೋರಂತೆ. ಅವಾಗ ಬ್ರಹ್ಮಬಾಬಾ, ನಾನ್ ಬಂದೇ ಇಲ್ವೇ, ನಾನೇನು ಹೇಳಿಲ್ವೇ ನಿಮ್ಗೆ ಅನ್ನೋರಂತೆ. ನೀವೇ ಈ ತರ ನನ್ನ ಕಣ್ಣು ಮುಂದೆ ಬಂದಿದ್ರಿ. ಯಾಕಂದ್ರೆ ನಿಜವಾಗ್ಲೂ ಬಂದು ಹೇಳೋ ತರನು ಕೂಡ ಕೆಲವರು ಅನುಭವ ಮಾಡ್ಕೊಂಡಿದ್ರು. ನಾನ್ ಬಂದೇ ಇಲ್ವೇ ಅಂತ ಹೇಳೋರಂದ್ರೆ, ಅಂದ್ರೆ ಶಿವಬಾಬಾ ಅವರ ಒಂದು ಸಂಪೂರ್ಣ ರೂಪವನ್ನ ಬಳಸ್ಕೊಂಡು ಆ ರೀತಿ ಸೇವೆಯನ್ನ ಮಾಡಿದ್ದಾರೆ. ಈಗ ಆಕಾರ ರೂಪದಲ್ಲಿ ಇದ್ದಾರೆ ಬ್ರಹ್ಮಬಾಬನು ಕೂಡ. ಈಗ ಆ ಸಂಪೂರ್ಣವಾದ ಶರೀರ ಅವ್ರಿಗೆ ಸಿಕ್ಕಿದೆ. ಈಗ್ಲೂ ಸಹ ಅವರು ಅಂದ್ರೆ ಆದಿಯಲ್ಲಿ ಏನ್ ನಡೀತು ಈಗ ಅಂತ್ಯದಲ್ಲೂ ಅದೇ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಹಾಗೇನೆ ಈಗ ಆಹ್ವಾನ ಮಾಡ್ತಾರೆ ಬರ್ಬೇಕು ಅಂತ. ಅಷ್ಟೇ, ಹಿಂದೆನೆ ಈಗ ಮನೆಗೆ ಹೊರಟೋಗ್ಬೇಕೀಗ. ಈಗ ಬಂದು ತಿಳ್ಕೊಳ್ಳಿ, ಎಲ್ಲ ಅರ್ಥ ಮಾಡ್ಕೊಳ್ಳಿ, ಈಗ ಮನೆಗೆ ಹೋಗುವಂತ ಸಮಯ ಎಲ್ಲನೂ ಬಾಬಾ ಈ ರೀತಿ ತಿಳಿಸಿ ಆಹ್ವಾನ ಮಾಡ್ತಾರೆ. ಈ ತರ ಸದಾ ನಿಮಗೆ ನಿಮ್ಮ ಬುದ್ಧಿಲೇನು ಕ್ಲಿಯರ್ ಆಗಿರ್ಬೇಕು. ಎಲ್ಲಾದ್ರೂ ಬುದ್ಧಿ ಹೋಗಿದೆ ಅಂದ್ರೆ ಬಾಬಾ ಧ್ವನಿ, ಬಾಬಾರವರ ಆಹ್ವಾನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರ. ಅದೇ ಹೇಳ್ತಿರೋಂಥದ್ದು. ಈಗ ನೋಡಿ, ನಾವು ಫೋನಲ್ಲಿ ಮಾತಾಡ್ತಿರ್ತೀವಿ, ಸಿಗ್ನಲ್ ಸರಿಯಾಗಿ ಸಿಗ್ಲಿಲ್ಲ ಅಂತಂದ್ರೆ ಕಟ್ ನಾವು ಮಾತಾಡೋದು ನಿಮಗ್ ಕೇಳಿಸೋದಿಲ್ಲ ಅಲ್ವಾ. ನಾವು ಮಾತಾಡೋದು ಕೇಳಿಸೋದಿಲ್ಲ, ಸಿಗ್ನಲ್ ಸರಿಯಾಗಿ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಅದು ಸಿಗೋದಿಲ್ಲ. ಏನು ಸ್ಪಷ್ಟವಾಗಿ ಏನ್ ಹೇಳ್ತಿದ್ದೀನಿ ನಾನು ಅನ್ನೋದು ನಿಮಗೆ ಅದು ನೀವು ಕ್ಯಾಚ್ ಮಾಡಕ್ಕಾಗಲ್ಲ. ಹಾಗೇನೆ ಬುದ್ಧಿ ಏನಾಗ್ಬಿಡತ್ತೆ, ಬೇರೆ ಕಡೆ ಹೋಗ್ತಿರತ್ತೆ, ಭ್ರಮಿಸ್ತಿರತ್ತೆ. ದೇಹದಲ್ಲಿ, ಸಂಬಂಧಿಕರಲ್ಲಿ, ವಸ್ತು ವೈಭವದಲ್ಲಿ, ಹಳೆಯ ಪ್ರಪಂಚದ ವಿಷಯಗಳಲ್ಲಿ ಬುದ್ಧಿ ಏನಾದ್ರು ಭ್ರಮಿಸ್ತಿರತ್ತೆ ಅಂತಂದ್ರೆ ಅಲ್ಲೇನಾಯ್ತು, ಕಟ್ ಆಯ್ತು, ಬಾಬಾ ಜೊತೆ ಇಲ್ಲ, ಅಲ್ಲಿ ಸಿಗ್ನಲ್ ಕಟ್ಟು. ಮತ್ತೆ ಬಾಬಾ ಏನ್ ಹೇಳಿದ್ರು ನಾವ್ ಅದನ್ನ ಸ್ವೀಕಾರ ಕ್ಯಾಚ್ ಮಾಡಕ್ಕಾಗಲ್ಲ. ಬಾಬಾರವರ ಧ್ವನಿನೂ ನಮಗ್ ಕೇಳ್ಸಲ್ಲ, ಅವರ ಆಹ್ವಾನನೂ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಎಲ್ಲ ಆಗೋದಿದೆ ಅಂತ ಹೇಳ್ತಿದ್ದಾರೆ. ಅಂತಿಮ ಸಮಯದಲ್ಲೂ ಕೂಡ ಅಷ್ಟೇನೆ, ಎಲ್ಲ ಸಮಾಪ್ತಿಯ ಸಮಯ, ಆ ಸಮಯದಲ್ಲೂ ಅಷ್ಟೇ. ಈಗ ಎಲ್ಲ ಭೂಕಂಪಗಳಾಗ್ತಿರುತ್ತೆ, ಎಲ್ಲಾ ಕಡೆ ಸಮಸ್ಯೆಗಳು, ಪರಿಸ್ಥಿತಿಗಳು. ಆ ಸಮಯದಲ್ಲಿ ಬಾಬಾ ಟಚಿಂಗ್ ತುಂಬಾ ಇಂಪಾರ್ಟೆಂಟ್. ಅವಾಗ ನೀವು ಇಲ್ಲಿ ಇರಬೇಡಿ, ಈ ಸೇಫ್ ಜಾಗಕ್ಕೆ ಈ ಕಡೆ ಬನ್ನಿ, ಇಲ್ಲಿ ಈ ಜಾಗಕ್ಕೆ ಬನ್ನಿ, ಇಲ್ಲಿರ್ಬೇಡಿ, ಇದು ಸುರಕ್ಷಿತ ಸ್ಥಾನ. ಬಾಬಾ ಎಲ್ಲ ಟಚಿಂಗ್ ಕೊಡ್ತಾರೆ. ಅವಾಗ ಎಷ್ಟು ಬುದ್ಧಿ ಲೈನ್ ಕ್ಲಿಯರ್ ಇರ್ಬೇಕಲ್ಲ, ಎಷ್ಟು ಸ್ಪಷ್ಟವಾಗಿರ್ಬೇಕಲ್ಲ. ಇಲ್ಲ ಅಂತಂದ್ರೆ ನಾವ್ ಅದನ್ನ ಕ್ಯಾಚ್ ಮಾಡಕ್ಕಾಗಲ್ಲ. ನಾವ್ ಎಲ್ಲಿರ್ತೀವೋ ಅಲ್ಲೇನೆ ಸಮಾಪ್ತಿ ಆಗ್ಬೇಕಾಗತ್ತೆ. ಇದನ್ನು ಕೂಡ ನೀವು ಯೋಚನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲವೂ ಬಾಬಾ ಸಲಹೆ ಪ್ರಕಾರವಾಗಿ ಅವಾಗ ನಡೆಯುತ್ತೆ. ನಿಮ್ ಬುದ್ಧಿ ಲೈನ್ ಕ್ಲಿಯರ್ ಇದ್ದಾಗ, ಮನ್ಮತದಿಂದ ನಡೆಯೋದಿಲ್ಲ. ಬುದ್ಧಿ ಲೈನು ಸ್ಪಷ್ಟವಾಗಿದ್ದಾಗ ಬಾಬಾನೇ ಬುದ್ಧಿಗೆ ಟಚಿಂಗ್ ಮೂಲಕ ಎಲ್ಲವನ್ನ ಮಾಡಿಸ್ತಾರೆ. ಆಯ್ತಾ.
ಮತ್ತೆ ಬಾಬಾ ಹೇಳ್ತಾರೆ, ಅಯ್ಯೋ ನನ್ನ ಸೆಂಟರು ಅಂತ ನೆನಪು ಬರಬಾರ್ದಂತ ಸಮಯದಲ್ಲಿ ಇಂತಹ ನನ್ನ ಸ್ಟೂಡೆಂಟ್ಸು, ಇವರು ತುಂಬಾ ಒಳ್ಳೆಯವರು, ಇವರು ತುಂಬಾ ಶ್ರೇಷ್ಠವಾಗಿ ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇದ್ದಾರೆ ನನ್ನ ಸ್ಟೂಡೆಂಟ್ಸ್ ಅಂದ್ರೆ ಟೀಚರ್ಗಳಿಗೆ ಹೇಳ್ತಿದ್ದಾರೆ. ಬಾಬಾರವ್ರ ಮಕ್ಕಳು ಲಿಮಿಟ್ ಆಗಿರ್ತಾರಲ್ಲ ಅವ್ರಿಗೂ ಸಹ ಹೇಳ್ತಿದ್ದಾರೆ, ಇದು ನನ್ನ ಸೆಂಟರ್ ಅನ್ನೋದು ಆ ಸಮಯದಲ್ಲಿ ನೆನಪು ಬರಬಾರ್ದು. ಮತ್ತೆ ಇಂಥ ನನ್ನ ಸ್ಟೂಡೆಂಟ್ಸು ತುಂಬಾ ಶ್ರೇಷ್ಠ ಪುರುಷಾರ್ಥಿ, ಇವರನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು, ಇವ್ರು ತುಂಬಾ ಸಹಾಯಕಾರಿಯಾಗಿದ್ರು ಯಜ್ಞಕ್ಕೆ ಅಂತ ಅನ್ಕೊಳ್ಬೇಡಿ. ಯಾರಿಗೋಸ್ಕರ ಆದ್ರೂ ಒಂದ್ ವೇಳೆ ನೀವು ಇದ್ದೋದ್ರೆ ನೀವು ಅಲ್ಲಿ ನಿಂತು ಬಿಡ್ತೀರಾ, ಅಲ್ಲೇ ಸ್ಟಾಪ್ ಆಗ್ಬಿಡ್ತೀರಾ. ನೀವು ಹೋಗಕ್ಕಾಗಲ್ಲ, ಅವರು ಹೋಗಲ್ಲ. ಅರ್ಥ ಆಯ್ತಾ? ಯಾರ ಸ್ಮೃತಿನೂ ಬರಬಾರ್ದು ಅವಾಗ. ಬಾಬಾ ಬಿಟ್ರೆ ಇನ್ನೇನು ಇರಬಾರ್ದು. ಸೆಂಟ್ರ್ ಬರಬಾರ್ದು, ಸ್ಟೂಡೆಂಟ್ಸ್ ಬರಬಾರ್ದು, ಸೇವೆನೂ ಬರಬಾರ್ದು, ಯಾವ್ದು ಬರಬಾರ್ದು. ಈ ತರ ನೀವು ತಯಾರಾಗಿದ್ದೀರಾ ತಾನೇ, ಈ ತರ ನೀವು ತಯಾರಾಗಿದ್ದೀರಾ ತಾನೇ ಅಂತ ಕೇಳ್ತಿದ್ದಾರೆ. ಎವರ್ ರೆಡಿ ಅಂತ ಇಂಥವರನ್ನೇ ಹೇಳೋದು ಅಂತಿದ್ದಾರೆ, ಇಂಥವರನ್ನೇ ಕರೆಯೋದು ಅಂತ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ತಯಾರಾಗ್ಬೇಕು, ಯಾರು ಇರಬಾರ್ದು. ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಬುದ್ಧಿಲಿ ಕ್ಲಿಯರ್ ಆಗೇ ಇರುತ್ತೆ. ಬೇರೆ ಅವರು ಇವರು ವಸ್ತುಗಳು, ದೇಹ, ಸಂಬಂಧಗಳು, ಅದು ಇದು ಹಳೆ ಪ್ರಪಂಚ ಇದೆಲ್ಲ ನಮ್ಗೆ ಸ್ಮೃತಿ ಬರ್ತಿದೆ ಅಂದ್ರೆ ಬುದ್ಧಿ ಆ ಕಡೆ ಹೋಗ್ತಿರುತ್ತೆ, ಎಳಿತಿರುತ್ತೆ, ಅದು ನಮ್ಮನ್ನ ಸೆಳೀತಿರುತ್ತೆ. ಅವಾಗೇನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಬಾಬಾರವ್ರದ್ದು ನಮ್ಗೆ ಬಾಬಾರವರ ಒಂದು ಸಂಕಲ್ಪಗಳನ್ನ, ಅವರ ಟಚಿಂಗ್ಸ್ ಅನ್ನ ನಾವು ಕ್ಯಾಚ್ ಮಾಡಕ್ಕಾಗಲ್ಲ. ಆ ಗ್ರಹಿಸುವಂತಹ ಶಕ್ತಿ ಬುದ್ಧಿಗೆ ಇರೋದಿಲ್ಲ. ಬುದ್ಧಿ ಬಲಹೀನ ಇರುತ್ತೆ, ದೇಹಾಭಿಮಾನದಲ್ಲಿ, ದೇಹದ ಒಂದು ವಿಷಯಗಳು, ಸಂಬಂಧಗಳಲ್ಲಿ ಸಿಕ್ಕಾಕೊಂಡಿರುತ್ತೆ. ಆಯ್ತಾ? ಹಾಗಾಗಿ ನಾವ್ ಇದ್ಯಾವುದು ಕ್ಯಾಚ್ ಮಾಡ್ಕೊಳಕ್ಕಾಗಲ್ಲ. ಬಾಬಾ ಲಾಸ್ಟ್ ಅಲ್ಲಿ ಬಾಬಾ ಅದನ್ನೇ ಹೇಳ್ತಾರೆ, ಈಗ ಮನೆಗ್ ಬನ್ನಿ ಮಕ್ಕಳೇ, ಶರೀರವನ್ನ ಬಿಟ್ಟು ಈಗ ಬನ್ನಿ ಅಂತ ಸೂಚನೆ ಕೊಡ್ತಾರೆ ಟಚಿಂಗ್ ಮೂಲಕ. ನಾವು ಸೆಕೆಂಡ್ ಅಲ್ಲಿ ಶರೀರವನ್ನ ಬಿಟ್ಟು ಹೊರಡಕ್ ರೆಡಿ ಇರ್ಬೇಕು. ಆಗುತ್ತಾ ನಮ್ ಕೈಯಲ್ಲಿ? ಈಗ ಇಲ್ಲ ಅಂದ್ರೆ ಆ ಟೈಮಲ್ಲಿ ಅಯ್ಯೋ ಅದಾಗ್ತಾ ಇದೆ, ಇದಾಗ್ತಾ ಇದೆ, ಅವರು ಇವರು ಅಂತ ಅವ್ರನ್ನೆಲ್ಲ ನೋಡ್ಕೊಂಡಲ್ಲೇ ನಾವು ಕೂತ್ಕೋತೀರಾ? ಬಾಬಾ ಕರೆದ್ರು, ನಾನು ಒಂದ್ ಸೆಕೆಂಡ್ ಅಲ್ಲಿ ಅಶರೀರಿ ಆದೆ, ಹೊರಟೆ ಬಾಬಾರವ್ರ ಜೊತೆ. ಬಾಬಾ ಕರೆಯೋದು ಕೂಡ ಟಚಿಂಗ್ ಆಗ್ಬೇಕಂದ್ರೆ ನಮ್ ಬುದ್ಧಿ ಎಷ್ಟು ಕ್ಲಿಯರ್ ಇರ್ಬೇಕು ಅಲ್ವಾ? ಕ್ಲಿಯರ್ ಇರ್ಬೇಕಲ್ಲ, ಕ್ಲೀನ್ ಇರ್ಬೇಕಲ್ವಾ? ಅಂದ್ರೆ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ. ಈ ಅಭ್ಯಾಸ ನಾವು ಜಾಸ್ತಿ ಮಾಡ್ಬೇಕು ಕೂಡ. ಇಲ್ಲ ಅಂದ್ರೆ ನಾವು ಹೋಗಕ್ ಆಗೋದಿಲ್ಲ. ಹೋಗಕ್ಕೆಲ್ಲ ಆಗುತ್ತೆ. ಬಾಬಾರವರ ಒಂದು ಟಚಿಂಗು ನಮ್ಗೆ ಸಿಗೋದು ಇಲ್ಲ. ಅವರ ಒಂದು ಸಹಾಯನೂ ನಮಗ್ ಸಿಗಲ್ಲ ಆ ಸಮಯದಲ್ಲಿ. ನಮಗ್ ಸಹಾಯ ಮಾಡ್ಬೇಕಂದ್ರೆ ಬಾಬಾ ಮನಸ್ಸು ಬುದ್ಧಿ ಅಷ್ಟು ಬಾಬಾ ಜೊತೆ ಜೋಡಣೆ ಆಗಿರ್ಬೇಕು. ಅವರೊಬ್ಬರು ಬಿಟ್ರೆ ಬೇರೆ ಯಾರು ಇರಬಾರ್ದು. ಮತ್ತೆ ಹೇಳ್ತಿದ್ದಾರೆ, ದಿನಕ್ಕೂ ಕೂಡ ಪ್ರಕೃತಿ ಮೂಲಕ ಭಯಂಕರ ಪರಿಸ್ಥಿತಿಗಳು ಕಾಣಿಸುತ್ತೆ. ಇಲ್ಲಿವರೆಗೂ ಇವು ಸಾಧಾರಣ ಪರಿಸ್ಥಿತಿಗಳು, ಇಲ್ಲಿವರೆಗೂ ನೀವೇನ್ ನೋಡಿದೀರಾ ಇವೆಲ್ಲ ಸಾಧಾರಣ ಪರಿಸ್ಥಿತಿಗಳಿವು. ಆದ್ರೆ ಈಗ ಪ್ರಕೃತಿ ವಿರಾಟ ರೂಪವನ್ನ ಧಾರಣೆ ಮಾಡುತ್ತೆ. ಇದರಲ್ಲಿ ವಿಶೇಷವಾಗಿ ಆಪತ್ತುಗಳು, ಒಂದು ಯುದ್ಧ ಅಕಸ್ಮಾತ್ ಆಗಿ ಬರುತ್ತೆ. ಆಲ್ರೆಡಿ ಈಗ ಯುದ್ಧಗಳು ಸ್ಟಾರ್ಟ್ ಆಗಿದೆ. ಸ್ವಲ್ಪ ಸಮಯದಲ್ಲೇನೆ ಎಲ್ಲ ಯುದ್ಧಗಳು ಇನ್ನೂ ಜಾಸ್ತಿ ಆಗತ್ತೆ. ಈಗ ಸ್ವಲ್ಪ ಸಮಯ ಇದೆಲ್ಲ ಈಗ ನಿಮಗ್ ಗೊತ್ತಾಗುತ್ತೆ, ಈಗ ನೀವೇ ನೋಡ್ತೀರಾ ಅಂತಿದ್ದಾರೆ ಬಾಬಾ. ಈಗ ಸ್ವಲ್ಪ ಸಮಯ ಮುಂದೆ ನಿಮಗ್ ಗೊತ್ತಾಗತ್ತೆ. ಆದ್ರೆ ಪ್ರಕೃತಿ ಒಂದು ವಿರಾಟ ರೂಪ ಏನಿರುತ್ತೋ ಅಂತ ನಿಮಗ್ ಗೊತ್ತಿದೆಯಾ? ಯಾವ ರೀತಿ ಇರುತ್ತೆ ಅಂತ ನಿಮಗ್ ಗೊತ್ತಿದೆಯಾ? ಒಂದೇ ಸಮಯದಲ್ಲಿ ಪ್ರಕೃತಿಯ ಒಂದು ಎಲ್ಲಾ ತತ್ವಗಳು ಅಕಸ್ಮಾತ್ ಆಗಿ ಯುದ್ಧ ಮಾಡುತ್ತೆ. ಪಂಚತತ್ವಗಳು ಒಂದೇ ಸರಿ ಅಟ್ಯಾಕ್ ಮಾಡತ್ತೆ, ಯುದ್ಧ ಮಾಡತ್ತೆ. ಯಾವ ವಿಧವಾದ ಪ್ರಕೃತಿ ಸಾಧನನು ನಿಮ್ಮನ್ನಾಗ ರಕ್ಷಣೆ ಮಾಡಕ್ಕಾಗಲ್ಲ. ಯಾವುದೇ ಆಗ್ಲಿ ಪ್ರಪಂಚದಲ್ಲಿ ಯಾವುದು ರಕ್ಷಣೆ ಮಾಡಕ್ಕಾಗಲ್ಲ. ಯಾವ ಪ್ರಕೃತಿ ಸಾಧನನು ನಿಮ್ ರಕ್ಷಣೆ ಮಾಡಕ್ಕಾಗಲ್ಲ. ಸಾಧನಗಳು ಸಮಸ್ಯೆ ರೂಪವಾಗಿ ಆಗ್ಬಿಡತ್ತವು. ಮತ್ತೆ ಎಲ್ಲಿ ರಕ್ಷಣೆ ಮಾಡುತ್ತೆ? ಅವೇ ನಿಮಗ್ ಸಮಸ್ಯೆ ಆಗ್ಬಿಡತ್ತೆ. ಆ ಸಮಯದಲ್ಲಿ ಪ್ರಕೃತಿ ಒಂದು ವಿರಾಟ ರೂಪವನ್ನ ಎದುರಿಸೋದಕ್ಕೆ ಯಾವ ವಿಷಯ ಅವಸರ ಇದೆ? ಅಕಾಲ ಸಿಂಹಾಸನಾಧಿಕಾರಿಯಾಗಿ ಮತ್ತೆ ಅಕಾಲ ಮೂರ್ತಿಯಾಗಿ ಮಹಾಕಾಲ ಆಗಿರುವಂತಹ ಬಾಬಾರವರ ಜೊತೆಗೆ ಮಾಸ್ಟರ್ ಮಹಾಕಾಲ ಅನ್ನೋ ಸ್ವರೂಪದಲ್ಲಿ ಸ್ಥಿತರಾದಾಗ್ಲೇನೆ ನೀವು ಆ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ? ಪ್ರಕೃತಿ ಒಂದು ವಿರಾಟ ರೂಪವನ್ನ ನಾವು ಎದುರಿಸಬೇಕು ಆ ಸಮಯದಲ್ಲಿ ಅಂದ್ರೆ ನಾವು ಯಾವ ಒಂದು ಸ್ವರೂಪದಲ್ಲಿ ಇರ್ಬೇಕು? ನಾನು ಯಾರು? ಅಕಾಲ ಮೂರ್ತಿ, ಅಕಾಲ ಸಿಂಹಾಸನದ ಅಧಿಕಾರಿ. ಕಾಲ ಅಂದ್ರೆ ಒಂದು ಸಮಯ, ಇನ್ನೊಂದು ಕಾಲ ಅಂದ್ರೆ ಮರಣ ಅಲ್ವಾ? ಸಮಯದ ಒಂದು ಸಮಯದ ಒಂದು ಕೊರತೆನೂ ಇಲ್ಲ, ಮರಣನೂ ನನಗ್ ಬರೋದಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಕಾಲ ಕಬಳಿಸೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ನಾನು ಅಕಾಲ, ಅಮರ, ಅವಿನಾಶಿ ಆತ್ಮ ನಾನು. ಅದರಿಂದ ನಾನು ಅಕಾಲ ಸಿಂಹಾಸನಾಧಿಕಾರಿ, ಭ್ರುಕುಟಿ ಮಧ್ಯದಲ್ಲಿ ನಾನು ಅಕಾಲ ಸಿಂಹಾಸನದ ಅಧಿಕಾರಿ, ಮತ್ತೆ ನಾನು ಅಕಾಲ ಮೂರ್ತಿ. ಕಾಲ ನನ್ನನ್ನು ಕಬಳಿಸೋದಿಲ್ಲ. ನಾನು ಮರಣನೇ
ಪಡ್ಕೊಳ್ಳದೆ ಇರುವಂತಹ ಅಮರ ಆತ್ಮ ನಾನು, ಅವಿನಾಶಿ ಆತ್ಮ ನಾನು, ಅಕಾಲ ಮೂರ್ತಿ ನಾನು. ಅಕಾಲ ಮೂರ್ತಿಯಾಗಿ, ಅಕಾಲ ಸಿಂಹಾಸನಾಧಿಕಾರಿಯಾಗಿ, ಮತ್ತೆ ಬಾಬಾ ಯಾರು? ಮಹಾಕಾಲ. ಮಹಾಕಾಲ ಆಗಿರುವ ಬಾಬಾರವರ ಜೊತೆ ಬಾಬಾ ಮಹಾಕಾಲ, ಅವರ ಸಂತಾನ ನಾನು. ನಾನು ಯಾರು? ಮಾಸ್ಟರ್ ಮಹಾಕಾಲನಾಗಿದ್ದೀನಿ. ಅಂತಿಮ ಸಮಯನು ಕೂಡ ನಮಗೇನು ಮಾಡಕ್ಕಾಗೋದಿಲ್ಲ, ಮರಣನು ಏನು ಮಾಡಕ್ಕಾಗೋದಿಲ್ಲ. ಆಗ ಅರ್ಥ ಆಯ್ತಲ್ಲ? ಈ ಸಮಯ ಮತ್ತೆ ಮರಣ ಎರಡನ್ನು ಕಾಲ ಅಂತ ಹೇಳ್ತಾರೆ. ಮತ್ತೆ ಕಾಲ ಅಂದ್ರೆ ಅಕಾಲ, ಯಾವುದೇ ಅಂತಿಮ ಸಮಯನೂ ಆಗ ನಮ್ಗೆ ಏನು ಮಾಡಕ್ಕಾಗೋದಿಲ್ಲ, ಮರಣನು ಕೂಡ ನಮಗೆ, ಮರಣದ ಭಯನೂ ಕೂಡ ನಮ್ಗಿರೋದಿಲ್ಲ. ನಾನು ಮಾಸ್ಟರ್ ಮಹಾಕಾಲ ಅನ್ನೋ ಸ್ವರೂಪದಲ್ಲಿ ನೀವು ಯಾವಾಗ ಸ್ಥಿತರಾಗ್ತಿರಲ್ಲ ಆಗ ನೀವು ಎದುರಿಸ್ಬೋದು. ಮಹಾವಿನಾಶವನ್ನ ನೋಡೋದಕ್ಕೆ ಮಾಸ್ಟರ್ ಮಹಾಕಾಲರಾಗ್ಬೇಕು ನೀವು. ಕಾಲರ ಕಾಲ ಮಹಾಕಾಲ, ಬಾಬಾರವರ ಸಂತಾನ ನಾನು, ಮಾಸ್ಟರ್ ಮಹಾಕಾಲ. ಈ ಒಂದು ಸ್ವರೂಪದಲ್ಲಿ ಸ್ಥಿತರಾದಾಗ ವಿನಾಶವನ್ನ ನಾವು ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲಾಂದ್ರೆ ನೋಡಕ್ಕಾಗಲ್ಲ. ಅದ್ ನೋಡೋದಕ್ಕೆ ನಾವು ಬಯಕೆನೆ ಶರೀರ ಬಿಟ್ಬಿಟ್ಟಿರ್ತೀವಿ. ಇಲ್ಲ ಅಂದ್ರೆ ಸಮಸ್ಯೆಗಳು ಎದುರಿಸಕ್ಕಾಗೋದಿಲ್ಲ. ಅವುಗಳಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟು ಒಂದು ಅರ್ಥ ಆಯ್ತಾ, ಊಟ ಸಿಕ್ಕಿಲ್ಲ ಅಂತಂದ್ರೆ ಎಷ್ಟ್ ದಿನ ಊಟ ಇಲ್ದೆ ಇರಕ್ಕಾಗತ್ತೆ ಅಲ್ವಾ? ದೇಹಾಭಿಮಾನದಲ್ಲಿರೋರ್ ಕಷ್ಟ ಊಟ ಇಲ್ದೆ ಬದುಕಕ್ಕೆ, ನೀರಿಲ್ದೆ ಬದುಕೋಕ್ಕೂ ಕಷ್ಟ ದೇಹಾಭಿಮಾನದಲ್ಲಿರೋರ್ಗೆ. ಯಾಕಂದ್ರೆ ದೇಹಕ್ಕೆ ಎಲ್ಲ ಬೇಕು, ಊಟ, ನೀರು, ಗಾಳಿ ಎಲ್ಲ ದೇಹಕ್ಕೇನೆ ಬೇಕಾಗಿರೋದು. ಆದ್ರೆ ನಾನು ದೇಹನೇ ಎಲ್ಲ, ನಾನು ಆತ್ಮ ಅಂದ್ರೆ ಆತ್ಮಕ್ಕೆ ಎಲ್ಲ ಶಕ್ತಿಗಳು ಬಾಬಾರವರಿಂದ ಎಲ್ಲ ನಾವು ಪಡ್ಕೊಂಡು ಸ್ಟಾಕ್ ಇಟ್ಕೊಂಡಿದೀವಿ ಅಂದ್ರೆ ಆ ಶರೀರದ ಅಭಿಮಾನನೇ ಇಲ್ಲ ಅಂದ್ರೆ ಶರೀರಕ್ಕೆ ಬೇಕಾಗಿರೋದ್ರ ಕಡೆನೂ ಗಮನ ಇರಲ್ಲ ನಮಗೆ. ಬಾಬಾ ನಮಗಿನ್ನು ಶಕ್ತಿಗಳು ತುಂಬ್ತಿರ್ತಾರ ಅವಾಗ. ಅರ್ಥ ಆಯ್ತಲ್ಲ? ಅದಕ್ಕೇನೆ ಬಾಬಾ ಹೇಳ್ತಾರ, ನೀವು ಮಹಾವಿನಾಶ ನೋಡ್ಬೇಕು ಅಂದ್ರೆ ಮಹಾಕಾಲನಾಗಿ ಆಗ್ಬೇಕಾಗತ್ತೆ. ಮಾಸ್ಟರ್ ಮಹಾಕಾಲನಾಗಿ ಆಗೋದಕ್ಕೆ ಸಹಜ ವಿಧಿ ಏನು? ಅಕಾಲ ಮೂರ್ತಿ ಆಗೋದಕ್ಕೆ ಪ್ರತಿ ಸಮಯ ಅಕಾಲ ಸಿಂಹಾಸನದ ಅಧಿಕಾರಿ ಆಗ್ಬೇಕು ನೀವು. ಅಕಾಲ ಮೂರ್ತಿ ಆಗ್ಬೇಕಂದ್ರೆ ಏನಾಗ್ಬೇಕು? ಪ್ರತಿ ಸಮಯ ಅಕಾಲ ಸಿಂಹಾಸನದ ಅಧಿಕಾರಿ ಆಗ್ಬೇಕು. ಅರ್ಥ ಆಯ್ತಲ್ಲ? ಸದಾ ನಾನು ಆತ್ಮ, ಅಕಾಲ ಸಿಂಹಾಸನದ ಅಧಿಕಾರಿ, ಸದಾ ಆತ್ಮ ಅಷ್ಟೇ. ನಾನು ಅಕಾಲ ಮೂರ್ತಿ. ಈಗ ಭೃಗುಟಿ ಮಧ್ಯದಲ್ಲಿ ನಾನು ಸಿಂಹಾಸನ, ಸದಾ ನಾನು ಯಾರೋ ಅನ್ನೋ ಸ್ಮೃತಿ ಇರಬೇಕು. ನಾನು ಅಕಾಲ ಮೂರ್ತಿ, ಅಕಾಲ ಸಿಂಹಾಸನದ ಮೇಲೆ ಕುಳಿತಿದ್ದೀನಿ ನಾನು. ಅರ್ಥ ಆಯ್ತಾ? ಸ್ವಲ್ಪ ಆದ್ರೂ ದೇಹಾಭಿಮಾನ ಇತ್ತು ಅಂದ್ರೆ ಅಕಾಲ ಮೃತ್ಯುಗಳ ಯುದ್ಧದಲ್ಲಿ ನೀವು ಸೋತೋಗ್ಬಿಡ್ತೀರ. ಅಕಾಲ ಮೃತ್ಯುಗಳು ನಡೀತಿರುತ್ತಲ್ಲ, ಆಗ ನಿಮ್ಮದು ಮೃತ್ಯು ಆಗ್ಬಿಡತ್ತೆ. ದೇಹಾಭಿಮಾನ ಸ್ವಲ್ಪ ಇದ್ರೂ ಕೂಡ ನೋಡಿ, ಸ್ವಲ್ಪನೂ ದೇಹಾಭಿಮಾನ 0.001% ಇರಬಾರದು ದೇಹಾಭಿಮಾನ. ಅರ್ಥ ಇತ್ತಲ್ಲ? ಇತ್ತು ಅಂದ್ರೆ ಮೃತ್ಯು ತಪ್ಪದೆ ನಮಗ್ ಬರತ್ತೆ, ಇಲ್ಲ ಅಂದ್ರೆ ಮೃತ್ಯು ಇರೋದಿಲ್ಲ. ನಾವೇ ದೇಹಾಭಿಮಾನಕ್ಕೆ ಅತೀತ ಆಗಿರ್ತೀವಿ. ದೇಹದ ಅಭಿಮಾನನೇ ಇರೋದಿಲ್ಲ. ಕೇವಲ ನಾನು ಆತ್ಮ ಅಂದ್ಮೇಲೆ ನನಗೆ ಯಾವ ಮೃತ್ಯು ಬರುತ್ತೇವೆ? ಆತ್ಮಕ್ ಮೃತ್ಯು ಇದೆಯಾ? ಶರೀರಕ್ಕೆ ಮೃತ್ಯು ಇರೋದು, ಆತ್ಮಕ್ ಮೃತ್ಯು ಇಲ್ಲ. ಮತ್ತೆ ಹೇಗ್ ನಂಗೆ ಸಾವು ಬರತ್ತೆ? ಬರಲ್ಲ ಅಲ್ವಾ? ನನ್ ದೇಹನೇ ಅಲ್ವೇ? ಆ ರೀತಿ ನಾನು ಆ ಸ್ಟೇಜ್ ಅಲ್ಲಿ ಇರ್ಬೇಕು ನಾನಾಗ. ಅದಕ್ಕೇನೆ ನಾನು ಅಕಾಲ ಮೂರ್ತಿ, ಅಕಾಲ ಸಿಂಹಾಸನಾಧಿಕಾರಿ. ನಾನು ಕೇವಲ ಆತ್ಮ. ನನ್ನ ಆತ್ಮದ ನಾನು ಎಂತ ಆತ್ಮನಾಗಿದ್ದೀನಿ? ಅವಿನಾಶಿ ಆತ್ಮ, ಮರಣನೇ ಇಲ್ದಿರುವಂತ ಆತ್ಮ, ಅಜರ ಅಮರ ಅವಿನಾಶಿ, ಕೇವಲ ಆತ್ಮ, ಆತ್ಮಕ ತಂದೆ ಸ್ಮೃತಿ. ಆಯ್ತಾ? ಸದಾ ಅಕಾಲ ಮೂರ್ತಿಯಾಗಿ ಅಕಾಲ ಸಿಂಹಾಸನದ ಅಧಿಕಾರಿ ನಾನು. ಆಯ್ತಾ? ಈ ಒಂದು ಸ್ವರೂಪದಲ್ಲಿ ನಾವಿರ್ಬೇಕಾಗತ್ತೆ. ಆಗ ಏನಾಗತ್ತೆ? ಬಾಬಾ ಏನ್ ಹೇಳ್ತಿದ್ದಾರೆ? ದೇಹಾಭಿಮಾನ ಸಮಾಪ್ತಿ ಆಗುತ್ತೆ. ಒಂದು ಚೂರಾದ್ರೂ ದೇಹಾಭಿಮಾನ ಇತ್ತು ಅಂದ್ರೆ ಅಕಾಲ ಮೃತ್ಯುಗಳಾಗ ಪ್ರಕೃತಿ ಒಂದು ಆಪತ್ತುಗಳಲ್ಲಿ, ಯುದ್ಧಗಳಲ್ಲಿ ಸಿಕ್ಕಾಕೊಂಡೆಲ್ಲ ಶರೀರ ಬಿಡ್ತಿರ್ತಾರೆ ನೋಡಿ, ಅದರಲ್ಲಿ ನಾವು ಬಿಡ್ಬೇಕಾಗತ್ತೆ. ಯಾವ ವಿಧವಾಗಿ ಅದರ ಪ್ರಕೃತಿಯ ಒಂದು ಪಂಚತತ್ವಗಳು ವಿರಾಟ ರೂಪವನ್ನ ಧಾರಣೆ ಮಾಡುತ್ತೋ ಅದೇ ವಿಧವಾಗಿ ಪಂಚ ವಿಕಾರಗಳು ಕೂಡ ಅಂತಿಮ ಶಕ್ತಿಶಾಲಿ ರೂಪವನ್ನ ಧಾರಣೆ ಮಾಡಿ ಅಂತಿಮ ಯುದ್ಧದಲ್ಲಿ ಅತಿ ಸೂಕ್ಷ್ಮ ರೂಪದಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಹೇಗಾದ್ರೆ ಪ್ರಕೃತಿಯ ಪಂಚತತ್ವಗಳು ವಿರಾಟ ರೂಪವನ್ನ ಧಾರಣೆ ಮಾಡತ್ತೆ ಒಂದೇ ಸರಿ, ಎಲ್ಲ 5 ತತ್ವಗಳು. ಅದೇ ರೀತಿ 5 ವಿಕಾರಗಳು ಕೂಡ ಏನಾಗ್ಬಿಡತ್ತೆ? ಜಾಗೃತ ಆಗ್ಬಿಡತ್ತೆ. ಅಂತಿಮ ಶಕ್ತಿಶಾಲಿ ರೂಪವನ್ನ ಧಾರಣೆ ಮಾಡ್ಬಿಡತ್ತದು.
ಅಂತಿಮ ಯುದ್ಧದಲ್ಲಿ ಅತಿ ಸೂಕ್ಷ್ಮ ರೂಪದಲ್ಲಿ ಬರುತ್ತೆ ನಿಮ್ಮ ಹತ್ರಕ್ಕೆ. ಅಂದ್ರೆ ಮಾಯೆ ಮತ್ತೆ ಪ್ರಕೃತಿ ಎರಡೂ ಕೂಡ ತಮ್ಮ ಫುಲ್ ಫೋರ್ಸ್ ಇಂದ ಅಂತಿಮ ಒಂದು ಯುದ್ಧವನ್ನ ಮಾಡುತ್ತೆ. ಯಾವ್ದಾದ್ರೂ ಸ್ಥೂಲ ಯುದ್ಧದಲ್ಲಿ ಅಂತಿಮ ದೃಶ್ಯ ಭಯ ತರಿಸುವಂತ ವಿಧವಾಗಿರುತ್ತಲ್ಲ, ಮತ್ತೆ ಧೈರ್ಯವನ್ನ ಕೊಡುವಂತ ವಿಧವಾಗಿ ಕೂಡ ಇರುತ್ತೆ ಅಂತಿಮ ದೃಶ್ಯ. ಅದೇ ವಿಧವಾಗಿ ಆ ದೃಶ್ಯಗಳು ಬಲಹೀನ ಆತ್ಮಗಳಿಗೆ ಭಯವನ್ನ ತರಿಸುವಂತ ವಿಧವಾಗಿರುತ್ತೆ. ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮಗಳಿಗೋಸ್ಕರ ಅದು ಧೈರ್ಯ ಉತ್ಸಾಹವನ್ನು ಕೊಡೋ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂತಿಮ ಸಮಯ ಅಂದ್ರೆ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡಿ ಸಂಪೂರ್ಣ ಸ್ಥಿತಿಗೆ ಬಂದಿರ್ತಾರೋ ಅವರು ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ, ಅವರು ಧೈರ್ಯದಲ್ಲಿ ಇರ್ತಾರೆ ಮತ್ತೆ ಉತ್ಸಾಹದಲ್ಲೂ ಇರ್ತಾರೆ, ಅವರು ಖುಷಿಯಾಗಿರ್ತಾರೆ. ಯಾರು ಸಂಪನ್ನ ಆಗಿರಲ್ಲ, ಸಂಪೂರ್ಣ ಆಗಿರಲ್ಲ, ಅವ್ರಿಗೆ ಭಯ ಇರುತ್ತೆ ಅಲ್ವಾ. ಈಗ ವಿನಾಶ ಬಂದ್ಬಿಡುತ್ತೆ ಅಂತಂದ್ರೆ ಭಯ ಇರುತ್ತೆ, ನಾನು ಏನು ಸಂಪೂರ್ಣ ಆಗಿಲ್ವೇ, ಪುರುಷಾರ್ಥ ಮಾಡಿಲ್ವೇ, ಭಯ ಇರುತ್ತೆ. ಆದ್ರೆ ಚೆನ್ನಾಗಿ ಮಾಡಿರೋರ್ಗೆ ಏನಕ್ಕೆ ಭಯ ಇರುತ್ತೆ? ಈಗ ಎಕ್ಸಾಮ್ ಅಂತಾನೆ ತಿಳ್ಕೊಳ್ಳಿ, ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಸಮಯ ಹತ್ರ ಬರ್ತಿದೆ ಅಂತಂದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಧೈರ್ಯ ಇರುತ್ತೆ, ಖುಷಿ ಇರುತ್ತೆ. ಯಾವಾಗಾದ್ರೂ ಬರ್ಲಿ ಬಿಡು ಎಕ್ಸಾಮ್, ನಾನ್ ಬರೆಯಕ್ ನಾನು ರೆಡಿ, ನಾನು ಚೆನ್ನಾಗಿ ಓದಿದ್ದೀನಿ ಅನ್ನೋದಿರುತ್ತೆ. ಅದೇ ಚೆನ್ನಾಗಿ ಓದಿಲ್ಲ ಅಂದ್ರೆ ಭಯ ಇರುತ್ತೆ ತಾನೆ. ಹಂಗೇನೆ ಇಲ್ಲಿ ಭಯ ತರಿಸೋ ತರನು ಕೆಲವ್ರಿಗಿರುತ್ತೆ, ಧೈರ್ಯ ತರಿಸೋ ತರನು ಕೆಲವ್ರಿಗಿರುತ್ತೆ. ಅಂದ್ರೆ ಚೆನ್ನಾಗಿ ಓದ್ದೋರ್ಗೆ ಧೈರ್ಯ ಇರುತ್ತೆ, ಚೆನ್ನಾಗಿ ಓದಿಲ್ಲ ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಅವ್ರಿಗೆ ಭಯ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆ ಸಮಯದಲ್ಲಿ ಯಾವ್ದಾದ್ರ ಸ್ಥಿತಿ ತಿಳಿಸಿದಿನೋ ಅದಕ್ಕೋಸ್ಕರ ವಿಶೇಷವಾಗಿ ಯಾವ ಶಕ್ತಿ ಅವಸರ? ಸೆಕೆಂಡಿನ ಒಂದು ಸೋಲು, ಗೆಲುವಿನ ಒಂದು ಆಟದಲ್ಲಿ ಯಾವ ಶಕ್ತಿ ಬೇಕು? ಸೆಕೆಂಡ್ ಅಲ್ಲಿ ನಾವು ಸೋಲ್ಬಹುದು, ಸೆಕೆಂಡ್ ಅಲ್ಲಿ ನಾವು ಗೆಲ್ಲಬಹುದು. ಅದಕ್ಕೋಸ್ಕರ ಯಾವ ಶಕ್ತಿ ಬೇಕು? ಆ ಸಮಯದಲ್ಲಿ ಎಲ್ಲವನ್ನ ನಾವು ಒಂದು ಸೆಕೆಂಡ್ ಅಲ್ಲಿ ನಾವು ಮೋಲ್ಡ್ ಮಾಡ್ಕೋಬೇಕು ಎಲ್ಲವನ್ನ. ಅರ್ಥ ಆಯ್ತಾ? ಎಲ್ಲವನ್ನ ನಾವು ಅದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಆಯ್ತಾ? ಯಾವ್ದಾದ್ರೆ ನಿಮ್ಮ ದೇಹಾಭಿಮಾನದ ಒಂದು ಸಂಕಲ್ಪ, ದೇಹದ ಒಂದು ಪ್ರಪಂಚದ ಒಂದು ಪರಿಸ್ಥಿತಿಗಳು, ಮತ್ತೆ ಸಂಕಲ್ಪಗಳು ಏನಾಗುತ್ತೆ ಅಂದ್ರೆ ಅವೆಲ್ಲ ಬರ್ತಿರುತ್ತಲ್ಲ, ಅವೆಲ್ಲವನ್ನ ನೀವೇನ್ ಮಾಡ್ಕೋಬೇಕು, ಆಗ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಒಂದು ಸೆಕೆಂಡ್ ಅಲ್ಲಿ ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಒಂದು ಸೆಕೆಂಡ್ ಅಲ್ಲಿ ನೀವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಅದು ಇರಬಾರ್ದು. ಒಂದು ಸೆಕೆಂಡ್ ಅಲ್ಲಿ ಅದು ಯಾವುದು ಇರದೆ ನಾವು ಸಮಾಪ್ತಿ ಮಾಡ್ಕೋಬೇಕಾಗತ್ತೆ. ಒಂದು ಸೆಕೆಂಡ್ ಅಲ್ಲಿ ಅವು ಬರಬಾರದು, ಅವು ಮಧ್ಯದಲ್ಲಿ ಬರಬಾರದು. ಯಾವುದೇ ಒಂದು ಸಂಕಲ್ಪಗಳು, ದೇಹದ್ದಾಗ್ಲಿ ದೇಹದ ಪ್ರಪಂಚದ ಒಂದು ಪರಿಸ್ಥಿತಿಗಳ ಸಂಕಲ್ಪಗಳು, ಅವಾಗ ಪರಿಸ್ಥಿತಿಗಳು ಹೆಂಗಿರುತ್ತೆ ಪ್ರಪಂಚದಲ್ಲಿ, ಆ ಪರಿಸ್ಥಿತಿಗಳ ಸಂಕಲ್ಪಗಳು ಬರಬಾರದು. ದೇಹಾಭಿಮಾನದ ಒಂದು ಸಂಕಲ್ಪಗಳು, ಸಂಬಂಧಗಳ ಬಗ್ಗೆ ಯಾವ ಸಂಕಲ್ಪನೂ ಬರಬಾರದು. ಆ ರೀತಿ ನೀವು ಅದನ್ನ ನಾವೇನ್ ಮಾಡ್ಕೊಂಡಿರ್ಬೇಕು, ಒಳಗಡೆ ಅಂದ್ರೆ ಅದ್ರ ಒಳಗಡೆ ಇರದೆ ಅದನ್ನ ನಾವು ಸಮಾಪ್ತಿ ಮಾಡ್ಕೊಂಡಿರ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು ನಾವು. ಅರ್ಥ ಆಯ್ತಾ? ಆಗ ಶರೀರದ ಒಂದು ಶಾರೀರಿಕ ಸರ್ವ ವಸ್ತುಗಳನ್ನ ಇಲ್ಲ ಅವಸರ ಸಾಧನಗಳ ಒಂದು ಪ್ರಾಪ್ತಿ ಸಂಕಲ್ಪಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ನೀವ್ ಅವಾಗ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಮನೆಗೆ ಹೋಗ್ಬೇಕಲ್ಲ, ಮನೆಗೆ ಹೋಗ್ಬೇಕು ಅನ್ನೋ ಸಂಕಲ್ಪ ಬಿಟ್ರೆ ಉಳಿದಿರೋ ಸಂಕಲ್ಪಗಳ ಒಂದು ವಿಸ್ತಾರ ಯಾವುದು ಇರಬಾರದು, ಎಲ್ಲ ಸಮಾಪ್ತಿ ಮಾಡ್ಕೊಂಡಿರ್ಬೇಕು ನಾವು. ಅರ್ಥ ಆಯ್ತಾ? ಅಂದ್ರೆ ನಾವು ಮನೆಗೆ ಹೋಗ್ಬೇಕಷ್ಟೇ. ಈಗ ಅದು ಬಿಟ್ರೆ ಇನ್ಯಾವ್ದಿಲ್ಲ, ಅವೆಲ್ಲವನ್ನ ನಾವು ತೆಗೆದಾಕಿರ್ಬೇಕು, ಅವ್ಯಾವುದು ಇರಬಾರ್ದು. ದೇಹದ ಪ್ರಪಂಚದ್ದು ಅವಾಗೆಲ್ಲ ತುಂಬಾ ವಿರಾಟ ರೂಪ ಇರುತ್ತೆ, ಪಂಚತತ್ವಗಳು, ಇಡೀ ಯುದ್ಧಗಳು, ಅವು ಇವು ಎಲ್ಲ ವಿಕಾರಗಳು ಎಲ್ಲ ಯಾವುದು ನಮಗೆ ಸಂಕಲ್ಪಕ್ಕೆ ಬರಬಾರದು. ಈಗ ಮನೆಗೆ ಹೋಗ್ಬೇಕಷ್ಟೇ, ಆ ಸಂಕಲ್ಪ ಬಿಟ್ರೆ ಬೇರೆ ಯಾವ ಸಂಕಲ್ಪಗಳು ಇರಬಾರ್ದು. ನಾವು ಈಗ ಮನೆಗೆ ಹೋಗ್ಬೇಕು ಅಷ್ಟೇ, ಇದೇ ಸಂಕಲ್ಪ ಇರಬೇಕು. ಈಗ್ಲೂ ಅಷ್ಟೇನೆ, ನಾವು ಈಗ ಬಾಬಾ ಬಂದಿರೋದ್ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ, ಈಗ ನಾವು ಮನೆಗೆ ಹೋಗ್ಬೇಕಷ್ಟೇ. ನಾವು ಅದಕ್ಕೋಸ್ಕರ ಏನಾಗ್ಬೇಕು, ರೆಡಿ ಆಗ್ಬೇಕು. ಎಲ್ಲವನ್ನ ನಾವೇನ್ ಮಾಡ್ಬೇಕು, ಇಲ್ಲಿಂದು ಈ ಹಳೆ ಪ್ರಪಂಚದ್ದು ಶರೀರಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಸಂಬಂಧಗಳು, ವಸ್ತು ವೈಭವ ಪದ ಎಲ್ಲವದರ ಒಂದು ಆಸಕ್ತಿಯನ್ನು ನಾವು ಬಿಡಬೇಕು. ಬಿಟ್ಟು ನಾನು ಹೇಗ್ ಬಂದಿದ್ದೀನೋ ಆ ಶರೀರಿಯಾಗಿ ಹಾಗೆ ನಾನು ಹೋಗಕ್ಕೆ ತಂದೆ ಜೊತೆ ಸಾಧ್ಯ ಆಗತ್ತೆ. ಇಲ್ಲ ಇವೆಲ್ಲ ಇದಾವೆ ಅಂದ್ರೆ ನಮ್ಮನ್ನ ಹೋಗಕ್ ಬಿಡುತ್ತಾ? ಹೋಗಕ್ ಬಿಡಲ್ಲ. ಆಗ ಬಲವಂತವಾಗಿ ಬಾಬಾ ಶಿಕ್ಷೆ ಕೊಟ್ಟು ಕರ್ಕೊಂಡು ಹೋಗ್ಬೇಕಾಗತ್ತೆ. ಬಾಬಾ ನಾವೇ ಸ್ವ ಇಚ್ಛೆಯಿಂದ ಹೋಗೋದು ಹೆಂಗಿರುತ್ತೆ? ಬಾಬಾ ಶಿಕ್ಷೆ ಕೊಟ್ಟು ನಮ್ಮನ್ನ ಕರ್ಕೊಂಡು ಹೋಗೋದು ಹೆಂಗಿರುತ್ತೆ? ಅಂತಿಮ ಸಮಯದಲ್ಲ ಯುದ್ಧಗಳೆಲ್ಲ ಅದ್ರಲ್ಲಿ ಇದ್ರಲ್ಲಿ ಶರೀರ ಬಿಟ್ಟು ಹೋಗ್ಬೇಕಾಗತ್ತೆ ನಾವು. ಧರ್ಮರಾಜಪುರಿಯಲ್ಲೂ ಶಿಕ್ಷೆಗಳನ್ನು ಅನುಭವಿಸಿ ಮತ್ತೆ ನಾವು ಮನೆಗೆ ಹೋಗ್ಬೇಕಾಗುತ್ತೆ. ಅದು ಬಾಬಾರ ಜೊತೆಲೂ ನಾವು ಹೋಗಕ್ಕಾಗಲ್ಲ. ಬಾಪ್ ಸಮಾನ ಆಗೋರು ಮಾತ್ರನೇ ಬಾಬಾರ ಜೊತೆಲಿ ಹೋಗೋದು ಮನೆಗೆ, ಇಲ್ಲ ಅಂದ್ರೆ ಹೋಗಕ್ ಆಗೋದಿಲ್ಲ. ಈಗ ಇದೊಂದೇ ಇರ್ಬೇಕು, ನಾನ್ ಮನೆಗೆ ಹೋಗ್ಬೇಕಂದ್ರೆ ನಾನು ಹೆಂಗಿರ್ಬೇಕು? ಅಶರೀರಿಯಾಗಿ ಬಂದಿದ್ದೀನಿ, ಈಗ ಅಶರೀರಿಯಾಗಿನೇ ನಾನು ಮನೆಗೆ ಹೋಗ್ಬೇಕು.
ಮತ್ತೆ ನಾನು ಪರಂಧಾಮದಲ್ಲಿ ಇದ್ದಾಗ ಹೆಂಗಿದ್ದೆ ಅದೇ ರೀತಿ ನಾನು ಇಲ್ಲೇ ರೆಡಿ ಆಗಿರ್ಬೇಕು. ಶರೀರ ಇಲ್ಲ, ಸಂಬಂಧಗಳಿಲ್ಲ, ಹಳೆ ಪ್ರಪಂಚ ಎಲ್ಲ ಮನಸ್ಸು ಬುದ್ಧಿಯಿಂದ ಎಲ್ಲವನ್ನ ತೆಗಿಬೇಕು ನಾವು. ಆಯ್ತಾ? ಆ ಸಂಕಲ್ಪದಲ್ಲಿ ಅಂದ್ರೆ ಆ ಸಮಯದಲ್ಲಿ ಯಾವುದೇ ಒಂದು ಸಂಕಲ್ಪ ನಮ್ಗೆ ಬರಬಾರ್ದು. ಆ ರೀತಿ ನಾವು ಇಲ್ಲೇನೆ ನಾವೆಲ್ಲ ಸಮಾಪ್ತಿ ಮಾಡ್ಕೊಂಡಿರ್ಬೇಕು. ಅಂತಿಮ ಸಮಯದಲ್ಲಿ ಬರಬಾರ್ದು. ಈಗ ನಾವು ಯೋಗದ ಮೂಲಕ, ಯೋಗಾಗ್ನಿಯಿಂದ ಅವೆಲ್ಲವನ್ನ ನಾವು ದೇಹಾಭಿಮಾನಕ್ಕೆ ಸಂಬಂಧಪಟ್ಟಿರೋದೆಲ್ಲವನ್ನ ನಾವು ಸಮಾಪ್ತಿ ಮಾಡ್ಕೊಂಡಾಗ ಅಂತಿಮ ಸಮಯದಲ್ಲಿ ಅದು ನಮಗೆ ನೆನಪಿಗೆ ಬರೋದಿಲ್ಲ. ಆಯ್ತಾ? ಎಲ್ಲ ನಾವು ತುಂಬಿ ಇನ್ನು ನಾವು ಒಳಗಡೆನೆ ಇಟ್ಕೊಂಡಿದೀವಿ ಅಂದ್ರೆ ಆ ಸಮಯದಲ್ಲಿ ಅದು ನಮ್ಗೆ ಏನ್ ಮಾಡುತ್ತೆ? ಮೋಸ ಮಾಡುತ್ತೆ. ಸಡನ್ ಆಗಿ ಬಂದು ಅಟ್ಯಾಕ್ ಮಾಡತ್ತವು ಆ ಸ್ಮೃತಿಗಳು. ಎಳಿತಾ ಇರತ್ತೆ, ಸೆಳೀತಾ ಇರತ್ತೆ. ಆಯ್ತಾ? ಮನೆಗೆ ಹೋಗ್ಬೇಕು ಅನ್ನೋದು ಬಿಟ್ರೆ ಇನ್ನೇನು ಬರಬಾರ್ದು ಅಂತಿದ್ದಾರೆ ನೋಡಿ ಬಾಬಾ. ಅಷ್ಟೇ, ಹೋಗ್ಬೇಕಂದ್ರೆ ಹೋಗ್ತಾ ಇರ್ಬೇಕು ಬಾಬಾ ಕರೆದಾಗ. ಇಲ್ಲ ಅಂತಂದ್ರೆ ಶರೀರದ ಯಾವ್ದಾದ್ರೂ ಸಂಬಂಧ ಇಲ್ಲ, ಸಂಪರ್ಕ ಕೂಡ ಕೆಳಗಡೆ ತಗೊಂಬಂದ್ಬಿಡತ್ತೆ ನಿಮ್ಮನ್ನ. ಹೋಗಕ್ಕಾಗಲ್ಲ ನೀವು. ಆ ಸಮಯದಲ್ಲಿ ಸಾಕ್ಷಾತ್ಕಾರ ಆಧಾರವಾಗಿ ಅನುಭವ ಮಾಡ್ಕೋತೀರಾ. ನಾನು ಆತ್ಮ ಈ ಆಕಾಶ ತತ್ವವನ್ನ ದಾಟಿ ಹೋಗ್ತಿದ್ದೀನಿ ಅಂತ ಜ್ಞಾನಿ ಯೋಗಿ ಆತ್ಮಗಳು ಅನುಭವ ಮಾಡ್ಕೋತಾರೆ. ಆ ಸಮಯದಲ್ಲಿ ಟ್ರಾನ್ಸ್ ಧ್ಯಾನದ ಒಂದು ಸಹಾಯ ಸಿಗಲ್ಲ. ಆ ಸಮಯದಲ್ಲಿ ಜ್ಞಾನ ಮತ್ತೆ ಯೋಗದ ಒಂದು ಆಧಾರ ಬೇಕಾಗತ್ತೆ. ಟ್ರಾನ್ಸ್ ಅಂದ್ರೆ ಇದು ಬೇರೆ, ಜ್ಞಾನ ಯೋಗದ ಒಂದು ಆಧಾರ ಇರಲ್ಲ. ಬಟ್ ಜ್ಞಾನ ಯೋಗದ ಒಂದು ಆಧಾರದಿಂದ ನಾನು ಈ ಆಕಾಶ ತತ್ವವನ್ನ ದಾಟಿ ನಾನು ಆತ್ಮ ಹೋಗ್ತಿದ್ದೀನಿ ಅನ್ನೋದು ಅನುಭವ ಮಾಡ್ಕೊತಾರೆ ಅಂತ ಹೇಳ್ತಿದ್ರು. ಹೋಗೋ ಟೈಮಲ್ಲಿ ಹೆಂಗಿರುತ್ತೆ ಮನೆಗೆ ಅಂತ ಹೇಳ್ತಿದ್ರು ಅದು ಬಾಬಾ. ಇದಕ್ಕೋಸ್ಕರ ಈಗಿಂದನೇ ಅಕಾಲ ಸಿಂಹಾಸನದ ಅಧಿಕಾರಿಯಾಗುವಂತ ಅಭ್ಯಾಸ ಮಾಡ್ಬೇಕು ಜಾಸ್ತಿ. ಅಂದ್ರೆ ಯಾವಾಗ ಬೇಕಂದ್ರೆ ಅವಾಗ ಅಶರೀರಿ ಅನುಭವವನ್ನ ಮಾಡ್ಕೊಳ್ಳಿ. ಯಾವಾಗ ಬೇಕಂದ್ರೆ ಅವಾಗ ಶರೀರದಲ್ಲಿ ಬನ್ನಿ, ಯಾವಾಗ ಬೇಕಂದ್ರೆ ಅವಾಗ ಶರೀರದಿಂದ ಅತೀತ ಆಗ್ಬಿಡಿ. ಈ ಅಶರೀರಿ ಭವ ಅನ್ನೋ ವರದಾನವನ್ನ ನಿಮ್ಮ ಕಾರ್ಯದಲ್ಲಿ ಈಗ್ಲಿಂದನೇ ಉಪಯೋಗಿಸಿ ಅಂತ ಹೇಳ್ತಾರೆ. ಅದಕ್ಕೆ ಶರೀರದಿಂದ ಭಿನ್ನ ಆಗೋದು, ಮತ್ತೆ ಶರೀರದಲ್ಲಿ ಮತ್ತೆ ಪ್ರವೇಶ ಆಗೋದು, ಕರ್ಮಗಳನ್ನ ಮಾಡೋ ಈ ಅಭ್ಯಾಸ ಬೇಕು. ದೇಹದಿಂದ ಭಿನ್ನ ಆಗುವ ಸ್ಥಿತಿ ಅದು ಕೂಡ ಬಾಬಾ ಕಮೆಂಟ್ರಿ ಮಾಡಿ ಯೋಗವನ್ನ ಮಾಡಿಸಿದ್ದಾರೆ. ಅದನ್ನ ನಾವು ಸಾಕಾರದಲ್ಲಿ ಕರ್ಮಗಳನ್ನ ಮಾಡುವಾಗ ಬರಬೇಕು. ನಿಮಿತ್ತ ಆಗಿ ಕರ್ಮೇಂದ್ರಿಯಗಳ ಮೂಲಕ ಆತ್ಮರಾಜನಾಗಿ ಮಾಡಿಸುವಂತ ತಂದೆ ಸ್ಮೃತಿಯಲ್ಲಿದ್ದು ಎಲ್ಲಾ ಕರ್ಮಗಳನ್ನ ಅದರ ಒಂದು ಬಂಧನದಲ್ಲಿ ಸಿಕ್ಕಾಕೊಳ್ಳದೆ ಯಾವುದೇ ಒಂದು ಪ್ರತಿಫಲವನ್ನ ಬಯಸದೆ ನಿಮಿತ್ತವಾಗಿ ಮಾಡಬೇಕು. ಮತ್ತೆ ಮುಗಿತ ಕಾರ್ಯ, ನಾನು ಶರೀರ ಅಲ್ಲ, ನಾನು ಆತ್ಮ ಅಶರೀರಿ, ಅತೀತ ಆಗ್ಬೇಕು, ನಾನು ಪರಂಧಾಮ ನಿವಾಸಿ. ಈ ರೀತಿ ಆಯ್ತಾ? ಈ ಅಭ್ಯಾಸವನ್ನ ನಾವು ಈಗ್ಲಿಂದನೇ ಬೆಳೆಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆಗ ನಾವು ಅಂತಿಮದಲ್ಲಿ ಈಸಿಯಾಗಿ ಶರೀರ ಬಿಟ್ಟು, ಬಾಬಾ ಟಚಿಂಗ್ ಕೊಟ್ಟಿದ ತಕ್ಷಣ ಈಸಿಯಾಗಿ ಶರೀರ ಬಿಟ್ಟು ಹೊರಟೋಗ್ತೀವಿ. ಇಲ್ಲ ಅಂತಂದ್ರೆ ಈ ಅಶರೀರ ಅಭ್ಯಾಸ ಇಲ್ಲ ನಮಗೆ ಅಂದ್ರೆ ದೇಹಾಭಿಮಾನದಲ್ಲಿ ಇದೀವಿ, ದೇಹದ ಸಂಬಂಧಗಳು ಅವು ಇವು ನಮ್ಮನ್ನ ಅವಾಗ ಸೆಳೀತಾ ಇರ್ತವೆ. ನಾವು ಅವುಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಬಾಬಾ ಕರೆಯೋದು ಗೊತ್ತಾಗಲ್ಲ, ನಾವು ಹೋಗೋದು ಗೊತ್ತಾಗಲ್ಲ. ಆಗ ವಿನಾಶದಲ್ಲಿ ವಿನಾಶ ಆಗೋಗ್ತೀವಿ. ವಿನಾಶ ಆಗಿ ಮತ್ತೆ ಹೋಗ್ಬೇಕಾಗತ್ತೆ. ಮತ್ತೆ ಧರ್ಮರಾಜಪುರಿಯಲ್ಲಿ ಸ್ಟಾಪ್ ಆಗಿ ಅಲ್ಲಿ ಶಿಕ್ಷೆಗಳನ್ನ ಅನುಭವಿಸಿ ಅಲ್ಲಿ ಶಿಕ್ಷೆಗಳನ್ನ ತಿಂದು ಪಾವನ ಆಗಿ ಮತ್ತೆ ನಾವು ಮನೆಗೆ ಹೋಗ್ಬೇಕಾಗತ್ತೆ. ಇದೆಲ್ಲ ಇರುತ್ತೆ. ಅದಕ್ಕೆ ನಾನು ಯಾರು? ಅಕಾಲ ಸಿಂಹಾಸನದ ಅಧಿಕಾರಿ, ನಾನು ಆತ್ಮ ಅಶರೀರಿ. ಆಯ್ತಾ? ನಾನು ಅವಿನಾಶಿ ಆತ್ಮ ಆಗಿದ್ದೀನಿ, ಅಕಾಲ ಮೂರ್ತಿ ಆಗಿದ್ದೀನಿ, ಕಾಲರ ಕಾಲ ಮಹಾಕಾಲನ ಸಂತಾನ, ಮಾಸ್ಟರ್ ಮಹಾಕಾಲ ಆಗಿದ್ದೀನಿ. ಈ ಅಭ್ಯಾಸ ಎಲ್ಲ ಮಾಡ್ಬೇಕು. ಅಶರೀರಿ ಅಭ್ಯಾಸ ಮಾಡ್ಬೇಕು. ಯಾವಾಗ ಬೇಕಂದ್ರೆ ಅವಾಗ ಅಶರೀರಿ ಅನುಭವವನ್ನ ಮಾಡ್ಕೊಳ್ಳಿ, ಯಾವಾಗ ಬೇಕಂದ್ರೆ ಅವಾಗ ಶರೀರದಲ್ಲಿ ಬನ್ನಿ. ಅಶರೀರಿ ಭವ ಅನ್ನೋ ವರದಾನವನ್ನ ನೀವು ಉಪಯೋಗಿಸಿ. ಆ ಸಮಯದಲ್ಲಿ ಶ್ರೀಮತ ಹೇಗ್ ಸಿಗುತ್ತೆ? ಟೆಲಿಫೋನು ಇಲ್ಲ, ಟೆಲಿಗ್ರಾಮು, ಇವೆಲ್ಲ ಫೋನುಗಳು ಏನೂ ಇರೋದಿಲ್ಲ ಅವಾಗ. ಪೂರ್ತಿಯಾಗಿ ನಿರ್ವಿಕಾರಿ ಆಗೋದೇ ವೈರ್ಲೆಸ್ ಸೆಟ್ ನ ಒಂದು ಸೆಟ್ಟಿಂಗು ಅಂತ ಹೇಳ್ತಿದ್ರು. ಅವಾಗ ಯಾವುದು ಸೈನ್ಸ್ ಸಾಧನಗಳಿರಲ್ವಲ್ಲ, ನಾವು ನಿರ್ವಿಕಾರಿಯಾಗಿರ್ತೀವಿ, ಬುದ್ಧಿ ನಿರ್ವಿಕಾರಿಯಾಗಿರುತ್ತೆ, ಕ್ಲೀನ್ ಅಂಡ್ ಕ್ಲಿಯರ್ ಇರುತ್ತೆ. ಆಗ ಎಲ್ಲ ಟಚಿಂಗು ಗೊತ್ತಾಗುತ್ತೆ. ಫೋನುಗಳಲ್ಲಿ ಯಾವ ರೀತಿ ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ, ಕೇಳುತ್ತೆ, ಎಲ್ಲವನ್ನ ಅದೇ ರೀತಿ ನೀವು ಅನುಭವ ಮಾಡ್ಕೋಬಹುದು ಬುದ್ಧಿಯ ಒಂದು ಶಕ್ತಿಯಿಂದ. ಸ್ವಲ್ಪ ಅಂಶ ಮಾತ್ರ ಆದ್ರೂ ವಿಕಾರಗಳಿತ್ತು ಅಂದ್ರೆ ನಿಮ್ಮ ವೈರ್ಲೆಸ್ ಸೆಟ್ಟು ಕೆಲಸ ಮಾಡಲ್ಲ. ಯಾವಾಗ ನಾವು ವೈಸ್ಲೆಸ್ ಆಗಿರ್ತೀವೋ ಆಗ್ಲೇ ವೈರ್ಲೆಸ್ ಸ್ಥಿತಿ ಬರುತ್ತೆ. ಇಲ್ಲಿ ನಾವು ವೈಸ್ಲೆಸ್ ಆಗ್ಬೇಕು ಅಷ್ಟೇ. ಈಗ ನೋಡಿ, ನಾವು ಯಾರ ಹತ್ರ ಆದ್ರೂ ಮಾತಾಡ್ಬೇಕು ಅಂತಂದ್ರೆ ಏನಾದ್ರೂ ನಮ್ಗೆ ವೈರ್ ಕನೆಕ್ಟ್ ಆಗಿರುತ್ತಾ? ಇಲ್ಲ ಅಲ್ವಾ? ವೈರ್ಲೆಸ್ ಅಲ್ವಾ?
ಹಾಗೆ ಇಲ್ಲಿ ನಾವು ಮಾಡೋ ಸಂಕಲ್ಪ ಇನ್ನೊಬ್ರಿಗೆ ಹೋಗ್ಬೇಕು, ಇನ್ನೊಬ್ರು ನಮಗ್ ಬರ್ಬೇಕು, ಬಾಬಾರವ್ರದ್ದು ನಮಗ್ ಬರ್ಬೇಕು, ನಮ್ಮದು ಬಾಬಾರವ್ರಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ವಾಯ್ಸ್ಲೆಸ್ ಅಂದ್ರೆ ವಿಕಾರಗಳು ಇರಬಾರ್ದು, ನಿರ್ವಿಕಾರಿ ಆಗಿರ್ಬೇಕು. ಆಗ ಅದು ತಲುಪತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದರಿಂದ ಒಳಗಡೆ ಅಂದ್ರೆ ಆಳವಾದ ರೂಪದಿಂದ ಸ್ವಯಂ ಚೆಕ್ ಮಾಡ್ಕೊಳ್ಳಿ. ಈಗ ಆಗ್ಲೇ ಪ್ರಕೃತಿ ಮತ್ತೆ ಪಂಚವಿಕಾರಗಳು ಅಂತಿಮ ಒಂದು ಬೀಳ್ಕೊಡುಗೆ, ಒಂದು ಯುದ್ಧದಲ್ಲಿ ಪ್ರಕೃತಿ ಮತ್ತೆ ಪಂಚವಿಕಾರಗಳ ಅಂತಿಮ ಬೀಳ್ಕೊಡುಗೆ ಒಂದು ಯುದ್ಧದಲ್ಲಿ ವಿಜಯವನ್ನ ನೀವು ಪಡ್ಕೋಬಹುದು. ಆಗ ಪ್ರಕೃತಿ ಯುದ್ಧ ಮಾಡೋದಕ್ಕೆ ಬದಲಾಗಿ ನಿಮಗೆ ಶುಭಾಶಯಗಳನ್ನ ತಿಳಿಸುತ್ತೆ, ಅಭಿನಂದನೆಗಳನ್ನ ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ಹೇಳ್ತಿದ್ದಾರೆ, ಒಂದು ಕಡೆ ಸಮಾಪ್ತಿಯ ಒಂದು ಧ್ವನಿ ಇರುತ್ತೆ, ಎರಡನೇ ಕಡೆ ಹೊಸ ಪ್ರಪಂಚದ ಒಂದು ದೃಶ್ಯಗಳು ಎರಡೂ ಹಿಂದೆಯಿಂದನೇ ಕಾಣುತ್ತೆ. ಒಂದು ಕಡೆ ವಿನಾಶ, ಇನ್ನೊಂದು ಕಡೆ ಸ್ಥಾಪನೆ, ಎರಡೂ ಕಾಣ್ತಾ ಇರತ್ತೆ ನಿಮಗೆ. ಅಲ್ಲೇ ವಿನಾಶ ಅತಿಯಾಗಿ ಆಗ್ತಾ ಇರುತ್ತೆ, ಮತ್ತೆ ಅಲ್ಲೇನೆ ಜಲಮಯ ಆಗ್ಬಿಡತ್ತೆ. ವಿನಾಶದಲ್ಲಿ ಒಂದು ಭಾಗ ಮಾತ್ರ ಉಳಿದಿರುತ್ತೆ, ಉಳಿದಿರೋ 3 ಭಾಗ ಜಲಮಯ ಆಗ್ಬಿಡತ್ತೆ. ಆಮೇಲೆ ತುಂಬಾ ಧರ್ಮಗಳು ಬಂದಿರೋ ಕಾರಣವಾಗಿ ತುಂಬಾ ದೇಶಗಳು ಬಂದ್ಬಿಟ್ಟಿದೆ ಅಲ್ಲ, ಅನೇಕ ಧರ್ಮಗಳು ಎಲ್ಲ ಸಮಾಪ್ತಿ ಆಗೋಗ್ಬಿಡುತ್ತೆ. ಅನೇಕ ದೇಶಗಳು, ಅನೇಕ ಧರ್ಮಗಳು ಎಲ್ಲ ಸಮಾಪ್ತಿ ಆಗೋಗಿ ಆ ಅನೇಕ ದೇಶಗಳೆಲ್ಲ ವಿಹರಿಸುವಂತಹ ಸ್ಥಳಗಳಾಗಿ, ಪಿಕ್ನಿಕ್ ಸ್ಥಳಗಳಾಗ್ಬಿಡುತ್ತೆ ಸತ್ಯುಗಕ್ಕೆ. ನೀರಿನ ಮಧ್ಯದಲ್ಲಿ ದ್ವೀಪಗಳಾಗಿ ಉಳಿದೋಗ್ಬಿಡುತ್ತೆ ಆ ದೇಶಗಳೆಲ್ಲ. ಈಗೆಲ್ಲ ಇರೋ ಅಮೇರಿಕಾ ಅವು ಇವು ಎಲ್ಲಾ ದೇಶಗಳು ಏನಾಗ್ಬಿಡುತ್ತೆ, ದ್ವೀಪಗಳಾಗಿ ಉಳಿದೋಗ್ಬಿಡುತ್ತೆ, ಪಿಕ್ನಿಕ್ ಸ್ಥಳಗಳಾಗ್ಬಿಡುತ್ತೆ ಅವೆಲ್ಲ. 3 ಭಾಗ ನೀರಾಗ್ಬಿಡುತ್ತೆ, ಒಂದೇ ಭಾಗ ಭೂಮಿ ಇರುತ್ತೆ. ಅದು ಕೂಡ ಹೇಳಿದಾರಲ್ಲ, ರಾಗಿ ಎಲೆ ಆಕಾರದಲ್ಲಿ ಇರುತ್ತೆ ಅಂತ. ಅಂದ್ರೆ ಒಂದು ಕಡೆ ಅತಿಯಾಗಿ ವಿನಾಶದ ಒಂದು ಧ್ವನಿ ಇರುತ್ತೆ, ಎರಡನೇ ಕಡೆ ಮೊದಲನೇ ರಾಜಕುಮಾರ ಶ್ರೀಕೃಷ್ಣನ ಜನ್ಮ ಆಗತ್ತೆ. ಒಂದು ಕಡೆ ಅತಿಯಾಗಿ ವಿನಾಶದ ಒಂದು ಮಹಾವಿನಾಶದ ಧ್ವನಿ, ಇನ್ನೊಂದು ಕಡೆ ಕೃಷ್ಣನ ಜನ್ಮ. ಎರಡು ವಿನಾಶ ಸ್ಥಾಪನೆ ಎರಡು ಕಾಣುತ್ತೆ. ಜಲಮಯ ಆಗೋಗಿರೋ ಕಾರಣ, ಜಲಮಯ ಆಗೋದ್ಮೇಲೆ ಏನ್ ಹೇಳ್ತಾರೆ, ರಾಗಿ ಎಲೆ ಮೇಲೆ ಶ್ರೀಕೃಷ್ಣ ಬರ್ತಾರೆ ಅಂತ ತೋರಿಸ್ತಾರಲ್ಲ, ಅಂದ್ರೆ ಆ ಎಲೆ ಮೇಲೆ ಬರೋದಲ್ಲ. ಅದರ ಅರ್ಥ ಏನು ಅಂದ್ರೆ 3 ಭಾಗ ಜಲಮಯ ಆಗೋಗ್ಬಿಟ್ಟು ಒಂದು ಭಾಗ ಭೂಮಿ ಇರುತ್ತೆ, ಅದು ಭಾರತ ದೇಶ, ಅದು ದೇವ ಭೂಮಿಯಾಗಿರುತ್ತೆ. ಆ ಭಾರತ ದೇಶ ರಾಗಿ ಎಲೆ ಒಂದು ಆಕಾರದಲ್ಲಿ, ಆ ಭೂಮಿ ಆ ಒಂದು ಆಕಾರದಲ್ಲಿರುತ್ತೆ. ಕೃಷ್ಣ ಜನ್ಮ ಅಲ್ಲಿ ತಗೊಂತಾನೆ, ಅದನ್ನೇ ಆ ರೀತಿ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲನೂ ಆ ಒಂದು ಅಂತಿಮ ಸಮಯದಲ್ಲಿ ಆ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ವಿನಾಶ ಮತ್ತೆ ಸ್ಥಾಪನೆ ಎರಡೂ ಕೂಡ ಯಾವ ರೀತಿ ನಡೆಯುತ್ತೆ ಅಂತ ತಿಳಿಸ್ಕೊಟ್ರು ಬಾಬಾ. ಈಗ ಸ್ವಲ್ಪ ಸಮಯದಲ್ಲೇನೆ ಅತಿ ಮತ್ತೆ ಅಂತಿಮ ಎರಡು ಅನುಭವ ಆಗುತ್ತೆ. ಈಗ ಸ್ವಲ್ಪ ಸಮಯದಲ್ಲೇನೆ ನಿಮಗೆ ಅತಿನೂ ಮತ್ತೆ ಅಂತಿಮ, ಅತಿ ಮತ್ತೆ ಅಂತಿಮ ಎರಡು ಅನುಭವ ಆಗುತ್ತೆ. 4 ಕಡೆ ಇರುವಂತಹ ಅಜ್ಞಾನಿ ಆತ್ಮಗಳು ಹದ್ದಿನ ಒಂದು ವೈರಾಗ್ಯದಲ್ಲಿ ಬಂದ್ಬಿಡ್ತಾರೆ. ಆಯ್ತಾ, ಎಲ್ಲರಿಗೂ ವೈರಾಗ್ಯ ಬಂದ್ಬಿಡುತ್ತೆ. ದುಡ್ಡು, ಸಂಬಂಧಗಳು, ವಸ್ತುಗಳು, ಈ ಪ್ರಪಂಚ ಎಲ್ಲದರ ಮೇಲೆ ವೈರಾಗ್ಯ ಬಂದ್ಬಿಡುತ್ತೆ. ಪ್ರಪಂಚದಲ್ಲಿರೋ ಆತ್ಮಗಳಿಗೆ ಎಲ್ಲಾ ಕಡೆ ವಿನಾಶ ಆಗ್ತಿರುತ್ತೆ, ಯುದ್ಧಗಳು ನಡೀತಿರುತ್ತೆ, ಪ್ರಕೃತಿ ಪಂಚತತ್ವಗಳು ತಿನ್ನೋಕಿರಲ್ಲ, ಕುಡಿಯೋಕಿರ ಎಲ್ಲ ಆತರ ಎಲ್ಲ ಬಂದಾಗ ಇನ್ನು ವೈರಾಗ್ಯ ಬರದೆ ಏನಾಗತ್ತೆ ಹೇಳಿ. ಮತ್ತೆ ಭಾಗ್ಯವಾನ ಆತ್ಮಗಳು ಬೇಹದ್ ವೈರಾಗ್ಯದ ಅನುಭವವನ್ನ ಮಾಡ್ಕೊತಾರೆ. ಅದ್ದಿನ ಒಂದು ವೈರಾಗ್ಯದಲ್ಲಿ ಅಜ್ಞಾನಿ ಆತ್ಮಗಳು ಬರ್ತಾರೆ, ಈಗಾದ್ರೆ ಬಂದ್ಬಿಡ್ತಾರೆ ಅವಾಗ. ಮತ್ತೆ ಭಾಗ್ಯವಾನ ಆತ್ಮಗಳು ಬೇಹದ್ ವೈರಾಗ್ಯದ ಅನುಭವವನ್ನ ಮಾಡ್ಕೊತಾರೆ. ಇವಾಗ ಅದ್ರ ಪ್ರಪಂಚದವರಿಗೆ ವೈರಾಗ್ಯ ಇಲ್ಲ. ಸ್ವಲ್ಪ ಪರಿಸ್ಥಿತಿಗಳು ಬರ್ತಿದ್ರು ಅವು ಅಯ್ಯೋ ಅದೇ ತರ ಬರ್ತಾನೆ ಇರುತ್ತೆ ಬಿಡು ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ನಿರ್ಲಕ್ಷ್ಯದ ಒಂದು ನಿದ್ರೆಯಲ್ಲಿ ನಿದ್ದೆ ಮಾಡ್ತಿದ್ದಾರೆ ಈಗ. ಅದ್ರ ಅಂತಿಮದಲ್ಲಿ ಆದ್ರೆ ಯಾವಾಗಾದ್ರೆ ಅತಿ ಮತ್ತೆ ಅಂತ್ಯ ಎದುರುಗಡೆ ಬರುತ್ತೋ, ಅತಿ ಆಗಿ ಅಂತಿಮವನ್ನ ಸೇರ್ಕೊಳ್ಳುತ್ತೋ, ಆಗ ಸ್ವತಃವಾಗಿನೇ ಅದ್ದಿನ ಒಂದು ವೈರಾಗ್ಯ ವೃತ್ತಿ ಬಂದ್ಬಿಡತ್ತೆ ಅವ್ರಿಗೆ. ಮತ್ತೆ ಅತಿ ಭಯ ಇರೋ ಕಾರಣವಾಗಿ ಒಬ್ಬ ಬಾಬಾ ಕಡೆನೆ ಗಮನ ಹೊರಟೋಗ್ಬಿಡುತ್ತೆ ಅವ್ರಿಗೆ, ಅವಾಗ ಬಂದ್ಬಿಡತ್ತೆ ಅವ್ರಿಗೆ. ಅವಾಗ ಆ ಸಮಯದಲ್ಲಿ ಎಲ್ಲರ ಮನಸ್ಸಿಂದ ಇದೇ ಮಾತು ಬರುತ್ತೆ, ಎಲ್ಲರಿಗೂ ತಂದೆ, ಎಲ್ಲರ ರಚಯಿತ, ಎಲ್ಲರಿಗೂ ತಂದೆ ಒಬ್ಬರೇ. ಮತ್ತೆ ಬುದ್ಧಿ ಅನೇಕ ಕಡೆಯಿಂದ ತೊಲಗ್ಬಿಟ್ಟು ಸ್ವತಃವಾಗಿನೇ ಬಾಬಾ ಒಬ್ಬರ ಕಡೆ ಬರುತ್ತಂತೆ ಆ ಸಮಯದಲ್ಲಿ ಭಾಗ್ಯವಾನ ಆತ್ಮಗಳು ಒಂದು ಬೇಹದ್ ವೈರಾಗ್ಯ ವೃತ್ತಿ ಸ್ವತಃವಾಗಿ ಮತ್ತೆ ನಿರಂತರವಾಗಿನೂ ಕೂಡ ಇರುತ್ತೆ. ಅಂದ್ರೆ ಬಾಬಾರವರ ಮಕ್ಕಳು ಆಯ್ತಾ. ಅಜ್ಞಾನಿ ಮಕ್ಕಳಿಗೆ ಏನಾಗುತ್ತೆ, ಬರುವಂತ ಪರಿಸ್ಥಿತಿಗಳು ನೋಡಿ ಅವರಿಗೆ ಬಂದ್ಬಿಡುತ್ತೆ ವೈರಾಗ್ಯ.
ಆಯ್ತಾ. ಆಗ ಬಾಬಾರವರ ಕಡೆ ಗಮನ ಹೋಗುತ್ತೆ. ಅರ್ಥ ಮಾಡ್ಕೋತಾರ ಅವಾಗ. ಮತ್ತೆ ಯಾರು ಬಾಬಾರವ್ರ ಮಕ್ಕಳು, ಭಾಗ್ಯವಾನ್ ಮಕ್ಕಳು ಯಾರಿದ್ದಾರೆ ಅವ್ರಿಗೆ ಬೇಹದ್ ವೈರಾಗ್ಯ ವೃತ್ತಿ ಬರುತ್ತೆ ಇಡೀ ವಿಶ್ವದ ಮೇಲೆ, ಮತ್ತೆ ನಿರಂತರ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಅಜ್ಞಾನಿ ಆತ್ಮಗಳಿಗೆ ಎಲ್ಲಾದ್ರ ಮೇಲೆ, ಇವಾಗ ಅವುಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಏನಂತಿದ್ದಾರೆ, ಅಯ್ಯೋ ಅವೆಲ್ಲ ಬರ್ತಾನೆ ಇರುತ್ತೆ ಬಿಡು, ಯುದ್ಧ ಇವಾಗ ಆಗತ್ತೆ ಇನ್ ಸ್ವಲ್ಪ ಹೊತ್ತಕ್ಕೆ ನಿಂತು ಹೋಗುತ್ತೆ, ಸುನಾಮಿ ಬರುತ್ತೆ ಇನ್ ಸ್ವಲ್ಪ, ಅಂದ್ರೆ ಯುದ್ಧ ಆಗತ್ತೆ ಸ್ವಲ್ಪ ದಿನ ನಡೆಯುತ್ತೆ, ಅವೆಲ್ಲ ಅವಾಗಿಂದ ನಡ್ಕೊಂಡ್ ಬರ್ತಾ ಇದೆಯಲ್ಲ, ಇದು ಕಾಮನ್ ತಾನೆ ಯುದ್ಧಗಳು ನಡೆಯೋದು ಪ್ರಪಂಚ ಅಂದ್ಮೇಲೆ. ಮತ್ತೆ ಸುನಾಮಿ ಪ್ರಳಯಗಳು ಅವೆಲ್ಲ ಅವಾಗಿಂದ ಆಗ್ತಾನೆ ಬರ್ತಿದಾವೆ, ಮತ್ತೆ ಅವು ನಿಂತೋಗುತ್ತೆ, ಮತ್ತೆ ನಾರ್ಮಲ್ ಆಗ್ಬಿಡುತ್ತೆ. ಆ ರೀತಿ ಇದಾರೆ ಮನುಷ್ಯರು, ಈಗ್ಲೂ ಕೂಡ ಅದೇ ರೀತಿ ಕೆಲವರು ಇದ್ದಾರೆ. ಅವೆಲ್ಲ ಆಗುತ್ತೆ ಮತ್ತೆ ನಿಂತೋಗುತ್ತೆ, ಏನ್ ಪ್ರಪಂಚ ಏನು ಆಗಲ್ಲ, ಯಾವುದು ಆಗಲ್ಲ, ಆ ತರ ನಿರ್ಲಕ್ಷ್ಯ ಒಂದು ನಿದ್ರೆಯಲ್ಲಿ ನಿದ್ದೆ ಮಾಡ್ತಿದ್ದಾರೆ ಈಗ. ಅಂದ್ರೆ ಈಗ ಇವಾಗ ಸ್ವಲ್ಪ ಸಮಯದಲ್ಲಿ ಅತಿ ಮತ್ತೆ ಅಂತ್ಯದ ಕಡೆ ಹೊರಟೋಗುತ್ತಲ್ಲ, ಬಂದ್ಬಿಡುತ್ತಲ್ಲ ಅಂತ್ಯ, ಆವಾಗ ಅವ್ರಿಗೆಲ್ಲರಿಗೂ ಅದ್ದಿನ ಒಂದು ವೈರಾಗ್ಯ ವೃತ್ತಿ ಬಂದ್ಬಿಡುತ್ತೆ. ಆಗ ಭಯ ಬಂದ್ಬಿಡುತ್ತೆ ಅವ್ರಿಗೆ, ಆಗ ಬಾಬಾ ಕಡೆ ಬರ್ತಾರೆ ಭಯ ಕಾರಣಕ್ಕಾಗಿ. ಎಲ್ಲರ ಮನಸ್ಸಲ್ಲೂ ಬರುತ್ತವಾಗ. ಭಗವಂತ ಒಬ್ಬರೇ, ರಚಯಿತ ಒಬ್ಬರೇ, ನಾವೆಲ್ಲರಿಗೂ ತಂದೆ ಅವರೇನೆ, ತಂದೆ ಒಬ್ಬರೇನೆ ಅನ್ನೋದೆಲ್ಲಾ ಕಡೆಯಿಂದ ಮನಸ್ಸು ಬುದ್ಧಿಯನ್ನ ಕಟ್ ಮಾಡಿ ಎಲ್ಲಾ ಕಡೆಯಿಂದ ಬರ್ಣಿಸ್ತಾ ಇರುತ್ತಲ್ಲ, ಅದನ್ನ ಸಮಾಪ್ತಿ ಮಾಡ್ಕೊಂಡು ಬಾಬಾ ಕಡೆ ಜೋಡಿಸ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಹೇಳ್ತಾರೆ, ಈ ಸಮಯದ ಒಂದು ನಿಮ್ಮ ಸಂಪೂರ್ಣ ಸ್ಥಿತಿ 16 ಕಲೆಗಳ ಸಂಪೂರ್ಣ ಸ್ಥಿತಿಗೆ ಆಧಾರ. ಈ ಸಮಯದಲ್ಲಿ ನಾವು ಸಂಪೂರ್ಣ ಅಂದ್ರೆ ಸಂಪೂರ್ಣತೆ ಅಂದ್ರೇನೆ 16 ಕಲೆಗಳು ಇರುವಂಥದ್ದು. 16 ಕಲೆ ಇದೆ ಅಂದ್ರೆ ಅದು ಸಂಪೂರ್ಣ ಸ್ಥಿತಿ. ಅದಕ್ಕೆ ಈ ಸಮಯದಲ್ಲಿ ನಾವು ಸಂಪೂರ್ಣ ಆದ್ವಿ, ಸಂಪನ್ನ ಆದ್ವಿ, ಎಲ್ಲಾ ಗುಣ ಶಕ್ತಿ ಖಜಾನ ಎಲ್ಲಾದ್ರಲ್ಲೂ ಸಂಪನ್ನ ಸ್ಥಿತಿ ಸಂಪೂರ್ಣ ಸ್ಥಿತಿ ಬಂತು ಅಂದ್ರೆ ಇದು 16 ಕಲೆಗೆ ಸಂಕೇತ. 16 ಕಲೆಗಳಿದಾವೆ ಅಂತ ಅರ್ಥ. 16 ಕಲೆಗಳ ಸಂಪೂರ್ಣ ಸ್ಥಿತಿಗೆ ಆಧಾರ. ಇವಾಗ ಸತ್ಯುಗದಲ್ಲಿ 16 ಕಲಾ ಸಂಪೂರ್ಣರು ಅಂತ ಹೇಳ್ತಾರೆ, 16 ಕಲೆಗಳ ಸಂಪೂರ್ಣ ಕಲೆಗಳಿಂದ ಸಂಪೂರ್ಣ ಆಗಿರ್ತಾರೆ ಅಂತ. ಅಂದ್ರೆ ಇಲ್ಲಿ ನಾವು ಸಂಪೂರ್ಣ ಆದಾಗ ಆ ಒಂದು ಸತ್ಯುಗದಲ್ಲಿ 16 ಕಲೆ ಸಂಪೂರ್ಣ ಸ್ಥಿತಿ ಅನ್ನುವಂಥದ್ದು ಇರುತ್ತೆ. ಈಗ ಈಗಿನ ಒಂದೇ ಮತ ಅಂದ್ರೆ ನಾವು ಒಬ್ಬ ಬಾಬಾರವರ ಮತದ ಮೇಲೇನೆ ನಾವು ನಡೀತೀರಿ, ಅದಕ್ಕೆ ಅಲ್ಲಿ ಒಂದೇ ರಾಜ್ಯಕ್ಕೆ ಆಧಾರ. ಅದು ಇಲ್ಲಿ ನಾವು ಒಂದೇ ಮತದ ಮೇಲೆ ನಡೀತಿರಲ್ಲ, ಅದಕ್ಕೆ ಅದು ಒಂದೇ ರಾಜ್ಯಕ್ಕೆ ಆಧಾರ ಆಗತ್ತೆ. ಕೇವಲ ಒಂದೇ ರಾಜ್ಯ ಇರುತ್ತಲ್ಲ ಸತ್ಯುಗದಲ್ಲಿ ಭಾರತ. ಇಲ್ಲಿ ಸರ್ವ ಖಜಾನೆಗಳ ಒಂದು ಸಂಪನ್ನತೆ, ಇಲ್ಲಿ ನಾವು ಸರ್ವ ಖಜಾನೆಗಳಿಂದ ಸಂಪನ್ನ ಆಗ್ತೀವಿ. ಇಲ್ಲಿ ಒಬ್ಬರ ಮತದಂತೆ ನಾವು ನಡೆಯೋದ್ರಿಂದ ಅಲ್ಲಿ ಒಂದೇ ರಾಜ್ಯ ಅನ್ನುವಂಥದ್ದು ಇರತ್ತೆ. ಇಲ್ಲಿ ಸರ್ವ ಖಜಾನೆಗಳ ಒಂದು ಸಂಪನ್ನತೆ ಅಂದ್ರೆ ಜ್ಞಾನ ಗುಣ ಶಕ್ತಿಗಳು, ಸರ್ವ ಖಜಾನೆಗಳ ಸಂಪನ್ನತೆ ಅಂದ್ರೆ ಅಲ್ಲಿ ಸಂಪನ್ನತೆ ಇರುತ್ತೆ ನೋಡಿ, ಅಲ್ಲಿ ಎಲ್ಲವೂ ಸಂಪನ್ನವಾಗಿರುತ್ತೆ ನಮ್ಮ ಸತ್ಯುಗದಲ್ಲಿ, ಅದಕ್ಕೆ ಆಧಾರ ಅಂತೆ. ಇಲ್ಲಿ ದೇಹದ ಒಂದು ಆಕರ್ಷಣೆಯಿಂದ ಅತೀತ ಆಗ್ತೀರಾ, ಆ ಸ್ಥಿತಿ ಇರುತ್ತೆ. ಅಂದ್ರೆ ಅಲ್ಲಿ ಸತ್ಯಯುಗದಲ್ಲಿ ಅಲ್ಲಿನ ತನುವಿನ ಒಂದು ಆರೋಗ್ಯಕ್ಕೆ ಆಧಾರ ಇದು. ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ದೇಹದ ಒಂದು ಆಕರ್ಷಣೆಯಿಂದ ನಾವು ಅತೀತ ಆಗ್ತೀವಿ, ಅತೀತ ಸ್ಥಿತಿ ಇದೆ ಅಂದ್ರೆ ಅಲ್ಲಿನ ಸತ್ಯಯುಗದ ಒಂದು ಶರೀರ ಏನಿದೆ ಅದು ಆರೋಗ್ಯವಾಗಿರುತ್ತೆ. ಅದು ಆರೋಗ್ಯವಾಗ ಇರೋದಕ್ಕೆ ಆಧಾರ ಇಲ್ಲಿನ ಒಂದು ದೇಹದ ಆಕರ್ಷಣೆಯಿಂದ ಅತೀತ ಆಗಿರುವಂತ ಸ್ಥಿತಿ. ಮತ್ತೆ ಅಶರೀರಿ ಸ್ಥಿತಿ ನಿರೋಗಿ ಸ್ಥಿತಿ, ದೀರ್ಘ ಆಯುಷ್ಗೆ ಅಂದ್ರೆ ಆಯಸ್ಸಿರುತ್ತಲ್ಲ ಅದಕ್ಕೆ ಆಧಾರ. ಇಲ್ಲಿ ನಾವು ಅಶರೀರಿ ಅಭ್ಯಾಸ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಸತ್ಯುಗದಲ್ಲಿ ನಿರೋಗ ಸ್ಥಿತಿ ಇರುತ್ತೆ, ದೀರ್ಘ ಆಯಸ್ಸು ಅನ್ನುವಂಥದ್ದು ಇರುತ್ತೆ, ಅದಕ್ಕೆ ಆಧಾರ ಆಗಿರುತ್ತೆ ಇಲ್ಲಿನ ಅಶರೀರಿ ಸ್ಥಿತಿ. ಇಲ್ಲಿ ಬಾಬಾ ನಮ್ಗೆ ಏನೇನ್ ಮಾಡಿಸ್ತಾರೆ ಅವೆಲ್ಲ ಕೂಡ ಅಲ್ಲಿ ನಮಗೆ ಪ್ರಾರಬ್ಧ ರೂಪದಲ್ಲಿ ಸಿಗುತ್ತಲ್ಲ, ಅದಕ್ಕೆ ಹೇಳ್ತಿದ್ದಾರೆ. ಇಲ್ಲಿನ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿ, ಇಲ್ಲಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿರ್ತೀರಾ ಅಂತಂದ್ರೆ ಇಲ್ಲಿನ ಒಂದು ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯ ಒಂದು ಪ್ರತ್ಯಕ್ಷ ಜೀವನ ಅಲ್ಲಿ ಸತ್ಯಯುಗದಲ್ಲಿ ಪ್ರತಿ ಸೆಕೆಂಡು ಮಾನಸಿಕ ಆನಂದದಿಂದ ಕೂಡಿರುವ ಜೀವನವನ್ನ ನಾವಲ್ಲಿ ನಡೆಸ್ತೀವಿ. ಅದಕ್ಕೆ ಆಧಾರನೇ ಇಲ್ಲಿನ ಈ ಸಂಗಮ ಯುಗದ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯ ಒಂದು ಸ್ವರೂಪ ಆಯ್ತಾ. ಇದರ ಒಂದು ಪ್ರತ್ಯಕ್ಷ ಜೀವನ ಅನ್ನುವಂಥದ್ದು ನಾವಲ್ಲಿ ನಡೆಸ್ತೇವೆ. ಅಂದ್ರೆ ಪ್ರತಿ ಸೆಕೆಂಡು ಮಾನಸಿಕವಾಗಿ ಆನಂದದಿಂದ ಕೂಡಿರುವ ಜೀವನವನ್ನ ನಾವು ನಡೆಸ್ತೇವೆ. ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರೂ ಇಲ್ಲ ಅನ್ನೋ ಅಖಂಡ ಅಚಂಚಲ ಸಾಧನೆ, ಅಲ್ಲಿ ಅಖಂಡ ನಿರ್ವಿಘ್ನ ಸಾಧನೆಗಳ
ಪ್ರಾಪ್ತಿಗೆ ಆಧಾರ ಆಗ್ಬಿಡತ್ತೆ. ಇಲ್ಲಿ ನಾವು ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಅಖಂಡ ಅಚಂಚಲ ಸಾಧನೆ ಏನಿದೆ, ನಾವಿಲ್ಲೇನ್ ಮಾಡ್ತೀವಿ ಅಲ್ಲಿ ಸತ್ಯಯುಗದಲ್ಲಿ ಅಖಂಡ ನಿರ್ವಿಘ್ನ ಸಾಧನಗಳ ಪ್ರಾಪ್ತಿಗೆ ಅಖಂಡವಾಗಿ ಸಿಗುತ್ತೆ, ಸಾಧನಗಳು ನಿರ್ವಿಘ್ನವಾಗಿರೋ ಸಿಗುತ್ತೆ, ಅವುಗಳ ಪ್ರಾಪ್ತಿ ಆಗತ್ತೆ, ಅದಕ್ಕೆ ಆಧಾರ ಆಗತ್ತೆ. ಇಲ್ಲಿನ ಚಿಕ್ಕ ಸಂಸಾರ ಬಾಬ್ದಾದ ಇಲ್ಲ ತಂದೆ ತಾಯಿಯ ಒಂದು ಸಂಬಂಧದ ಒಂದು ಸಂಸ್ಕಾರ, ಅಲ್ಲಿ ಒಂದೇ ವಿಶ್ವದ ಒಂದು ವಿಶ್ವ ಮಹಾರಾಜ ಇಲ್ಲ ಮಹಾರಾಣಿಯನ್ನ ತಂದೆ ತಾಯಿ ರೂಪದಲ್ಲಿ ಅನುಭವ ಮಾಡ್ಕೊತೀರಾ. ಇಲ್ಲಿ ಬಾಬಾರವರನ್ನ ಅಂದ್ರೆ ಬಾಬ್ದಾದಾರವರನ್ನ ನಾವೇನ್ ಅನ್ಕೊಂತೀವಿ, ಇಲ್ಲಿ ತಂದೆ ತಾಯಿ ಅಂತ ಅನ್ಕೋತೀವಿ ಅಲ್ವಾ. ಇವ್ರ ತಂದೆ ಆಗಿದ್ದಾರೆ, ಇವ್ರ ತಾಯಿ ಆಗಿದ್ದಾರೆ. ಶಿವಬಾಬಾ ತಂದೆ ತಾಯಿಯಾದ ಬ್ರಹ್ಮ ಮೂಲಕ ನನಗೆ ಪಾಲನೆಯನ್ನು ಕೊಡ್ತಿದ್ದಾರೆ. ಓಕೆನಾ. ಬಾಬ್ದಾದ ತಂದೆ ತಾಯಿಯ ಒಂದು ಸಂಬಂಧವನ್ನ ನಾವಿಲ್ಲಿ ಜೋಡಿಸ್ತೀವಿ ಅಲ್ವಾ ಬಾಬ್ದಾದ ಜೊತೆ. ಇದು ನಮ್ಮದು ಚಿಕ್ಕ ಸಂಸಾರ. ಅಲ್ಲಿ ಇದರ ಪ್ರತೀಕವಾಗಿ ಇದಕ್ಕೆ ಪ್ರಾರಬ್ಧವಾಗಿ ಒಂದೇ ವಿಶ್ವದ ಒಂದು ವಿಶ್ವ ಮಹಾರಾಜ ಇಲ್ಲ ವಿಶ್ವ ಮಹಾರಾಣಿ ಇರ್ತಾರಲ್ಲ, ಲಕ್ಷ್ಮಿ ನಾರಾಯಣ ಇರ್ತಾರಲ್ಲ, ತಂದೆ ತಾಯಿ ರೂಪದಲ್ಲಿ ನೀವು ಅವರನ್ನ ಅನುಭವ ಮಾಡ್ಕೊಳ್ತೀರಾ. ಅವರೇ ನಿಮಗೆ ತಂದೆ ತಾಯಿ ಆಗಿರ್ತಾರೆ. ಅವರು ನಿಮಗೆ ತಂದೆ ತಾಯಿಯಾಗಿ ಪಾಲನೆಯನ್ನು ಕೊಡೋರಾಗಿರ್ತಾರೆ. ಎಲ್ಲಿ ಸತ್ಯಯುಗದಲ್ಲಿ. ಇಲ್ಲಿ ಸ್ನೇಹದಿಂದ ತುಂಬಿರುವ ಪರಿವಾರದ ಒಂದು ಸಂಬಂಧ, ಅಲ್ಲಿ ಕೂಡ ರಾಜರಾಗ್ಲಿ ಪ್ರಜೆಗಳಾಗ್ಲಿ ಎಲ್ಲರೂ ಒಂದೇ ಪರಿವಾರ ಅಂತ ಭಾವಿಸ್ತಾರೆ. ಅರ್ಥ ಆಯ್ತಲ್ಲ. ಇಲ್ಲಿ ಸ್ನೇಹದಿಂದ ಎಲ್ಲರ ಜೊತೆ ನಾವು ಸ್ನೇಹ ಪ್ರೀತಿಯಿಂದ ನಾವಿದೀವಿ, ನಮ್ಮ ಒಂದು ಪರಿವಾರ ಈಶ್ವರೀಯ ಪರಿವಾರ ಜೊತೆ ಸ್ನೇಹ ಪ್ರೀತಿಯಿಂದ ನಾವಿದೀವಿ ಅಂತಂದ್ರೆ ಆ ಸಂಬಂಧ ಇಲ್ಲಿ ಆ ರೀತಿ ಸ್ನೇಹದಿಂದ ಕೂಡಿದೆ. ಆತ್ಮಿಕವಾಗಿ ಆತ್ಮಿಕ ಪರಿವಾರ, ಆತ್ಮಿಕ ಸಹೋದರರ ಜೊತೆ ಸ್ನೇಹದ ಒಂದು ಸಂಬಂಧ ಇದೆ. ಇಲ್ಲಿ ಆತ್ಮಿಕ ಸ್ನೇಹದ ಒಂದು ಸಂಬಂಧ ಅಂದ್ರೆ ಅಲ್ಲಿ ಸತ್ಯಯುಗದಲ್ಲಿ ರಾಜರಾಗ್ಲಿ ಪ್ರಜೆಗಳಾಗ್ಲಿ ಎಲ್ಲರೂ ಒಂದೇ ಪರಿವಾರ ಅನ್ನೋ ತರ ನಮಗೆ ಭಾವನೆ ಇರುತ್ತೆ. ಎಲ್ಲರೂ ಭಾವಿಸ್ತಾರೆ ಕೂಡ, ನಾವು ಭಾವಿಸ್ತೀವಿ, ಅವರು ಕೂಡ ಭಾವಿಸ್ತಾರೆ. ಅಂದ್ರೆ ಇಲ್ಲಿನ ಒಂದು ಏನು ನಾವು ಪುರುಷಾರ್ಥ ಮಾಡ್ತೀವಿ ಅದಕ್ಕೆ ಪ್ರಾಪ್ತಿಯಲ್ಲಿ ಏನಿರುತ್ತೆ ಅನ್ನೋದನ್ನು ಕೂಡ ಬಾಬಾ ತಿಳಿಸ್ಕೊಡ್ತಿದ್ದಾರೆ ನೋಡಿ. ಇವೆಲ್ಲನೂ ಕೂಡ ಗುಹ್ಯ ರಹಸ್ಯಗಳು. ಬಾಬಾ ಇವೆಲ್ಲ ಅವ್ಯಕ್ತವಾಣಿಗಳಲ್ಲಿ ತಿಳಿಸಿದ್ದಾರೆ. ಇವೆಲ್ಲ ಅವ್ಯಕ್ತವಾಣಿ ಪಾಯಿಂಟ್ಸ್. ಅರ್ಥ ಆಯ್ತಲ್ಲ. ಇನ್ನೂ ಕ್ಲಾಸ್ ಇದೆ, ಅವು ನೆಕ್ಸ್ಟ್ ಭಾಗದಲ್ಲಿ ತಿಳಿಸ್ಕೊಡ್ತಾರೆ ಬಾಬಾ. ಅಚ್ಚ. ಓಂ ಶಾಂತಿ.